ನಮಸ್ಕಾರ ಸ್ನೇಹಿತರೆ ಎಕನಾಮಿಕ್ ಸರ್ವೆ ರಿಲೀಸ್ ಆಗಿದೆ. ಅದರ ಒಂದು ಸಾರಾಂಶನ ನೋಡೋಣ, ಸಮ್ಮರಿನ ನೋಡೋಣ, ಕೀ ಹೈಲೈಟ್ಸ್ ಗಳನ್ನ ನೋಡೋಣ. ಎಕನಾಮಿಕ್ ಸರ್ವೆ ಅಂತಕ್ಕಂಥದ್ದು ಏನು ನೋಡಿ, ಬಡ್ಜೆಟ್ ಏನ್ ಆಗ್ತಾ ಇದೆ, ಬಡ್ಜೆಟ್ ಗಿಂತ ಮುಂಚೆ ಒಂದು ದಿನದ ಮುಂಚೆ ಎಕನಾಮಿಕ್ ಸರ್ವೆ ಬಿಡ್ತಾರೆ. ಮೊದಲು ಯೂಶಲಿ 1950-51ರಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ದು ಎಕನಾಮಿಕ್ ಸರ್ವೆ ಕೊಡಬೇಕು ಅಂತ ಹೇಳಿ. 64ರವರೆಗೆ ಅದನ್ನ ಬಡ್ಜೆಟ್ ಜೊತೆಗೆ ಮಂಡಿಸ್ತಾ ಇದ್ರು. ಇವಾಗ ಬಡ್ಜೆಟ್ ನ ಹಿಂದಿನ ದಿನ ಅದನ್ನ ಬಿಡುಗಡೆ ಮಾಡ್ತಾರೆ. ಎಕನಾಮಿಕ್ ಸರ್ವೆ ಅಂತಕ್ಕಂಥದ್ದು ಏನು ಅಂದ್ರೆ, ಇದು ಲಾಸ್ಟ್ ಇಯರ್ದು, ಇಟ್ ಇಸ್ ನಾಟ್ 2025 ಅಲ್ಲಿ ಬಿಡುಗಡೆ ಆಗ್ತಕ್ಕಂಥದ್ದು. ಇದು ಏನ್ ಹೇಳುತ್ತೆ ಅಂದ್ರೆ, ನಮ್ಮ ಈ ಲಾಸ್ಟ್ ಇಯರ್ 2024-25 ಸಾಲಿನಲ್ಲಿ ಏನ್ ನಮ್ಮ ಆರ್ಥಿಕತೆ ಹೆಂಗಿದೆ, ಬೆಳವಣಿಗೆ ಹೆಂಗಿದೆ, ಯಾವ ಯಾವ ಒಂದು ವಲಯದಲ್ಲಿ ಏನೇನಾಗಿದೆ ಅಂತಕ್ಕಂಥದ್ದು ಇದು ಹೇಳ್ತಾ ಹೋಗುತ್ತೆ. ಓಕೆ, ಫೈನ್, ಅರ್ಥ ಆಗ್ತಿದೆಯಲ್ಲ. ಸೊ ಇದನ್ನ ನಾವು ನೋಡೋದಾದ್ರೆ ಇದನ್ನ ಯೂಶಲಿ ಪ್ರಿಪೇರ್ ಮಾಡೋದು ನಮ್ಮ ಚೀಫ್ ಎಕನಾಮಿಕ್ ಅಡ್ವೈಸರ್ ಆಗಿರ್ತಕ್ಕಂಥ ಇವಾಗಿನ ಅಂದ್ರೆ ಅವರ ಪ್ರಿಪೇರ್ ಮಾಡೋದು. ಇವಾಗ ಯಾರಾಗಿದ್ರೆ ಅನಂತ್ ನಾಗೇಶ್ವರನ್ ಆಗಿದ್ದಾರೆ. ಯೂಶಲಿ ಇವರು 2022-23ಕ್ಕೆ ಬರ್ತಾರೆ. ನೋಡಿ, ಮೊದಲು ಇದನ್ನ ಎರಡು ಒಂದು ವಾಲ್ಯೂಮ್ ಅಲ್ಲಿ ಬಿಡ್ತಿದ್ರು, 1 and 2 ಅಂತ ಹೇಳಿ ವಾಲ್ಯೂಮ್ಸ್ ಗಳಲ್ಲಿ ಬಿಡ್ತಿದ್ರು. ಇವರು ಅದೆರಡನ್ನು ಒಂದೇ ಮಾಡಿ ಬಿಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಒಂದೇ ವಾಲ್ಯೂಮ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ನೋಡೋದಾದ್ರೆ ಏನೇನ್ ಚಾಪ್ಟರ್ ವೈಸ್ ಅದು ಒಂದೊಂದು ಹೆಡ್ಡಿಂಗ್ ಅಲ್ಲಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತಾರೆ. ಒಟ್ಟು 13 ಚಾಪ್ಟರ್ಸ್ ಗಳ ಒಂದು ಅಡಿಯಲ್ಲಿ ಇವರು ಮಾಡ್ತಾ ಹೋಗ್ತಾರೆ, ಹೆಡ್ಡಿಂಗ್ಸ್ ಗಳ ಅಡಿಯಲ್ಲಿ. ಡೀಟೇಲ್ ಆಗಿ ನೋಡೋಣ ನಾವು. ಹಂಗೆ ಎಕನಾಮಿಕ್ ಸರ್ವೆ ಮತ್ತೆ ಕೇಂದ್ರ ಬಡ್ಜೆಟ್ ಗೆ ಸಂಬಂಧಪಟ್ಟಂತೆ ಸ್ಟೇಟ್ ನಾವೆಲ್ಲ ಇದೆಲ್ಲ ಲಾಸ್ಟ್ ಇಯರ್ ಆಗಿರೋದು ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಈ ಇಯರ್ ಗೆ ಸಪರೇಟ್ ಪ್ಲೇ ಲಿಸ್ಟ್ ಇರುತ್ತೆ. ಎಲ್ಲ ಲಿಂಕ್ಸ್ ಗಳನ್ನ ಕೊಡ್ತೀನಿ, ನೋಡಿಲ್ಲ ಎಕ್ಸಾಮ್ಸ್ ಗೆ ನೋಡ್ಕೊಳ್ಳಿ ಸ್ನೇಹಿತರೆ. ಅಂಡ್ ಎಕನಾಮಿಕ್ ಸರ್ವೆ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಪ್ಕಮಿಂಗ್ KS ಮೇನ್ಸ್ ಎಕ್ಸಾಮ್ ಆಗಿರ್ಬೋದು, ಅಂಡ್ ಎನಿ ಅದರ್ ಗ್ರೂಪ್ ಬಿ ಅಂಡ್ ಗ್ರೂಪ್ ಸಿ ಎಕ್ಸಾಮ್ಸ್ ಗಳಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. FD, SD ಎನಿ ಎಕ್ಸಾಮ್ಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಎಕನಾಮಿಕ್ ಸರ್ವೆ ಮೇಲೆ KS ಮೇನ್ಸ್ ಗೆ ತುಂಬಾ ಇಂಪಾರ್ಟೆಂಟ್. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಅಥವಾ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿದ್ರೆ ಸಿಂಬಲ್ ಸಿಗುತ್ತೆ, ಜಾಯ್ನ್ ಆಗಿ. ಅಲ್ಲೂ ಕೂಡ ನಾವು ಲಿಂಕ್ಸ್ ನ ಶೇರ್ ಮಾಡ್ತೀವಿ. ಫೈನ್ ಸರ್, ಬರ್ತೀನಿ. ಫಸ್ಟ್ ಕೀ ಹೈಲೈಟ್ಸ್ ಬರ್ತೀನಿ, ಆಮೇಲೆ ಅದರದ ಒಂದೊಂದು ಹೆಡ್ಡಿಂಗ್ ಅಲ್ಲಿ ಚಾಪ್ಟರ್ಸ್ ಗಳನ್ನ ನೋಡ್ತಾ ಹೋಗೋಣ. ಇದು ಪ್ರಮುಖವಾಗಿ ಲಾಸ್ಟ್ ಇಯರ್ ಅಲ್ಲಿ ಏನಾಯ್ತು ನೋಡಿ. ನಮ್ಗೆ ಈ ಒಂದು ಎಕಾನಮಿ ವರ್ಲ್ಡ್ ಅಲ್ಲಿ ತುಂಬಾ ಸ್ಟ್ರಗಲ್ ಇದೆ ಅಲ್ವಾ. ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಾದ ಯುದ್ಧಗಳು ಅದು ಇದು ಇದ್ರೂ ಕೂಡ ನಾವು ಜಾಗತಿಕವಾಗಿ ನೋಡಿದ್ರೆ IMF ವರ್ಲ್ಡ್ ಎಕಾನಮಿ 3.2 ಅಂತ ಹೇಳಿತ್ತು. ಆದ್ರೆ ಅದು 3.3 ಇಲ್ಲಿ ಇದೆ ಅಟ್ ಪ್ರೆಸೆಂಟ್ 2023 ಇಲ್ಲಿ. ಓಕೆ, ಹಾಗೆ ಭಾರತದ ನೋಡಿದ್ರೆ ನಮ್ಮ GDP ಮತ್ತೆ GVA, ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂಡ್ ಗ್ರಾಸ್ ಡೊಮೆಸ್ಟಿಕ್ ಎರಡು ಕೂಡ 6.4 ಇದೆ. ಯಾವ್ದು 2025. ಓಕೆ, 25ರಲ್ಲಿ. ಅಂಡ್ 25 ಇನ್ ದ ಸೆನ್ಸ್ 2024-25 26 ನಾವು ನೆಕ್ಸ್ಟ್ ಇಯರ್ ನಾವು ಪ್ರೊಜೆಕ್ಷನ್ ಏನಿದೆ 6.3 to 6.8 ನಾವು ಪ್ರೊಜೆಕ್ಷನ್ ಇಟ್ಕೊಂಡಿದೀವಿ. ಇಷ್ಟು ನಮ್ಮ GDP ಅಂಡ್ ಡೆವಲಪ್ಮೆಂಟ್ ಆಗಬಹುದು ಅಂತ ಹೇಳಿ. ಸೊ ಇವೆಲ್ಲ ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥ ಸ್ನೇಹಿತರೆ. ಹಾಗೆ ನಮ್ಮ ರಫ್ತು ಕೂಡ ಲಾಸ್ಟ್ ಇಯರ್ ಅಂದ್ರೆ ಲಾಸ್ಟ್ ಈಗೇನು ಈ ಎಕನಾಮಿಕ್ ಸರ್ವೆ ಯೂಶಲಿ ಡಿಸೆಂಬರ್ ತನಕ ಇರುತ್ತೆ. ಇನ್ನು 2-3 ತಿಂಗಳದು ಅವರು ಆಡ್ ಮಾಡ್ತಾರೆ ಮುಂದೆ, ಅಥವಾ ಅದನ್ನ ಒಂದು ಅಂದಾಜಲ್ಲಿ ಹೇಳ್ತಾ ಹೋಗ್ತಾರೆ. 6% ಅಷ್ಟು ನಾವು ನೋಡೋದಾದ್ರೆ 2024ರಲ್ಲಿ ನಾವು ರಫ್ತು ಕೂಡ ಚೆನ್ನಾಗಿ ಬೆಳೆದಿದೆ. ಓಕೆ, ಇನ್ನು ನಮ್ಮ ಕೆಪೆಕ್ಸ್, ಓಕೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಗೊತ್ತಲ್ಲ, ನಾವೇನ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ನಾವೇನು ಎಕ್ಸ್ಪ್ಯಾಂಡ್ ಮಾಡ್ತೀವಿ ಭಾರತದಲ್ಲಿ, ಅದು ಕೂಡ ಆಫ್ಟರ್ ಚುನಾವಣೆ ನಂತರ ಏನಾಗಿದೆ, ಚೆನ್ನಾಗಿ ಆಗ್ತಾ ಇದೆ. 8.2% ಇಯರ್ ಆನ್ ಇಯರ್ ಗ್ರೋತ್ ಆಗ್ತಾ ಇದೆ. ಮತ್ತೆ ನಮ್ಮ ಹಣದುಬ್ಬರ, ಇನ್ಫ್ಲೇಷನ್, ರಿಟೇಲ್ ಇನ್ಫ್ಲೇಷನ್, ಚಿಲ್ಲರೆ ಹಣದುಬ್ಬರ ಅಂತ ಏನ್ ಹೇಳ್ತೀವಲ್ಲ, ಅದು 5.4 ಇದೆ 2024. ಅದನ್ನ ಈ ಒಂದು ಏಪ್ರಿಲ್ ಡಿಸೆಂಬರ್ ನಂತರ ಅದನ್ನ ಏನ್ ಮಾಡ್ತೀವಿ, 4.9ಗೆ ಇಳಿಸ್ತಾ ಇದೀವಿ. ಓಕೆ, ಯಾಕೆ ಇಳಿಸ್ತೀವಿ, ಹೆಂಗ್ ಕಮ್ಮಿ ಆಗುತ್ತೆ? ಬಿಕಾಸ್ ಆಫ್ ನಮ್ಮ ಫುಡ್ ಅಂಡ್ ಎನರ್ಜಿ, ಅದನ್ನ ನಾವು ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಮಾಡಿದ್ದಾರೆ ಕೂಡ, ಅದ್ ಮುಂದೆ ಡಿಸ್ಕಸ್ ಮಾಡೋಣ. ಓಕೆ, ಹಾಗೆ ನಮ್ಮ ಗ್ರಾಹಕ ಬೆಲೆಯ ಹಣದುಬ್ಬರ ಏನಿದೆ 2020ಕ್ಕೆ ಅದನ್ನ 4 ತರಬೇಕು ಅಂತ ಗುರಿ ಹೊಂದಿಸಲಾಗಿದೆ. ನಿಮ್ಗೆ ಗೊತ್ತಿದೆ ಅಲ್ವಾ, ಇನ್ಫ್ಲೇಷನ್ ಅಂತಕ್ಕಂಥದ್ದು ನಮ್ದೇನಿದೆ 2% ಇಂದ 6% ಒಳಗಿರ್ಬೇಕು, ಪ್ಲಸ್ ಆರ್ ಮೈನಸ್. ಅಂದ್ರೆ 4% ಟಾರ್ಗೆಟ್, ಪ್ಲಸ್ ಆರ್ ಮೈನಸ್ 2 to 6% ಇದ್ರೆ ಪ್ರಾಬ್ಲಮ್ ಇಲ್ಲ. ಸೊ ಆ ಒಂದು ರೇಂಜ್ ಅಲ್ಲೇ ಇದೀವಿ. ಇದನ್ನ 4%ಗೆ 2026ರಲ್ಲಿ ನಾವು ಇಳಿಸ್ಬೇಕು ಅಂತ ನಮ್ಮ ಟಾರ್ಗೆಟ್ ಇದೆ. ಹಾಗೆ ನಮ್ಮ ಮನಿ ಮಾರ್ಕೆಟ್ ಬಗ್ಗೆ ಆಯ್ತು. ಕ್ಯಾಪಿಟಲ್ ಮಾರ್ಕೆಟ್ ಅಂತ ನೋಡಿದ್ರೆ, ಅಂದ್ರೆ ಸ್ಟಾಕ್ ಮಾರ್ಕೆಟ್ಸ್ ಅಂತ ನೋಡಿದ್ರೆ, ಅಲ್ಲೂ ಕೂಡ ನಮ್ಮದು ತುಂಬಾ ದೊಡ್ಡದಾಗಿದೆ. 136% ಅಷ್ಟು ಬೆಳವಣಿಗೆ ಆಗಿದೆ. ಬಂಡವಾಳೀಕರಣ ಹರಿದು ಬರ್ತಾ ಇದೆ. ಬಿಕಾಸ್ ಆಫ್ ಬೇರೆ ಬೇರೆ IPO, ಓಕೆ, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್, ಬೇರೆ ಬೇರೆ ಕಂಪನಿಗಳು ರಿಜಿಸ್ಟರ್ ಆಗಿ IPOಗಳನ್ನ ಬಿಡ್ತಾ ಇದ್ದಾರೆ. ನಮ್ಮ ಚೀನಾ ಮತ್ತೆ ಬ್ರೆಜಿಲ್ಗೆ ಹೋಲಿಸ್ಕೊಂಡ್ರೆ ನಮ್ದು ಒಂದು ಬಂಡವಾಳ ಏನಿದೆ ಅರಿವು ನಮ್ಮ ಸ್ಟಾಕ್ ಮಾರ್ಕೆಟ್, ಮನಿ ಕ್ಯಾಪಿಟಲ್ ಮಾರ್ಕೆಟ್ ಮುಖಾಂತರ ಬರ್ತಾ ಇದೆ ಸ್ನೇಹಿತರೆ. ಓಕೆ, ಸೊ ಇದ್ರ ಜೊತೆ ನಮ್ಮ ಟೆಲಿಕಮ್ಯುನಿಕೇಶನ್, ಕಂಪ್ಯೂಟರ್, ಈ ಒಂದು ಸರ್ವಿಸಸ್ ಅಂತ ಏನ್ ಕರಿತೀವಲ್ಲ, ವಿಶ್ವದಲ್ಲೇ ನಾವು ಅತ್ಯಂತ 2ನೇ ದೊಡ್ಡ ರಫ್ತುದಾರ ಆಗಿದ್ದೀವಿ. ಓಕೆ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಆಸ್ ಪರ್ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್
ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ನ ಒಂದು ಇದರ ಅಡಿಯಲ್ಲಿ ನಾವು ಈ ಒಂದು ಪೊಸಿಷನ್ ಅಲ್ಲಿ ಇದ್ದೀವಿ, ಎರಡನೇ ರಫ್ತುದಾರನಾಗಿದ್ದೀವಿ. ಯಾವ್ದ್ರಲ್ಲಿ ಸರ್? ಟೆಲಿಕಮ್ಯುನಿಕೇಶನ್, ಕಂಪ್ಯೂಟರ್ ಮತ್ತೆ ಸರ್ವಿಸಸ್ ಗಳಲ್ಲಿ. ಇನ್ನು ನಮ್ಮ ರಫ್ತು ಬಗ್ಗೆ ಮಾತಾಡೋದಾದ್ರೆ, ಓಕೆ, ಎಸ್ಪೆಷಲಿ ಸೇವೆಗಳ ರಫ್ತು ಅಂದ್ರೆ ಸರ್ವಿಸಸ್ ಎಕ್ಸ್ಪೋರ್ಟ್ ಬಗ್ಗೆ ಮಾತಾಡೋದಾದ್ರೆ, ಸರ್ವಿಸಸ್ ಗಳು ಸೇವಾ ವಲಯದ ಎಕ್ಸ್ಪೋರ್ಟ್ ಬಗ್ಗೆ ಮಾತಾಡಿದ್ರೆ 24ರಲ್ಲಿ 5.7 ಇದ್ದಿದ್ದು 12.8 ಗೆ ನಾವು ಅದನ್ನ ಇನ್ಕ್ರೀಸ್ ಆಗಿದೆ ಅಂತ ಎಕನಾಮಿಕ್ ಸರ್ವೆ ಹೇಳ್ತಾ ಇದೆ. ಹಾಗೆ ಅದೊಂದೇ ಅಲ್ಲ, ನಮ್ಮ ಫಾರೆಕ್ಸ್ ಅಷ್ಟೇ. ಫಾರೆಕ್ಸ್ ವೆರಿ ಇಂಪಾರ್ಟೆಂಟ್. ಫಾರೆಕ್ಸ್ ನೋಡೋದಾದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ, ಬಟ್ ಸ್ಟಿಲ್ ವಿ ಆರ್ ಅಂಡರ್ ಕಂಟ್ರೋಲ್ ಅಂತ ಹೇಳುತ್ತೆ. ನಾನು ಹೇಳ್ತೀನಿ ಮುಂದೆ ಇದ್ರ ಬಗ್ಗೆ ಯಾಕೆ ಕಮ್ಮಿ ಆಯ್ತು, ಏನಾಯ್ತು ಅಂತ ಡಿಸ್ಕಸ್ ಮಾಡೋಣ ಮುಂದೆ. ಮತ್ತೆ ಸ್ಮಾರ್ಟ್ ಫೋನ್ಗಳು, ನಾವು ಏನ್ ಸ್ಮಾರ್ಟ್ ಫೋನ್ಗಳು ಚೀನಾ ಅಲ್ಲಿಂದ ಇಂಪೋರ್ಟ್ ಮಾಡ್ಕೋತಾರೆ. ಇವಾಗ 99% ಅಷ್ಟು ದೇಶದಲ್ಲಿ ನಾವು ಮಾಡ್ತಾ ಇದೀವಿ. ಹಾಗೆ ನಮ್ಮ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಕರಿತೀವಿ, ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಒಂದು ರಿಪೋರ್ಟ್ ಪ್ರಕಾರ, ವಿಪೋ ನ ಪ್ರಕಾರ ನಾವು ಪೇಟೆಂಟ್, ಓಕೆ, ಟಾಪ್ 10 ನಲ್ಲಿ ಪೇಟೆಂಟ್ ಅನ್ನ ಫೈಲಿಂಗ್ ಮಾಡೋದ್ರಲ್ಲಿ ಭಾರತ 6ನೇ ಸ್ಥಾನದಲ್ಲಿದೆ ಫೈಲಿಂಗ್ ಮಾಡೋದ್ರಲ್ಲಿ. ಅರ್ಥ ಆಗ್ತಿದೆಯಲ್ಲ? ಸೊ ನಮ್ಮ ಪ್ರವಾಸೋದ್ಯಮ ಕೂಡ ನಮ್ಮ GDP-ಗೆ ಹೆಲ್ಪ್ ಮಾಡ್ತಾ ಇದೆ. ಓಕೆ, ಟೂರಿಸಂ. ಸೊ ಇದೆಲ್ಲ ಪ್ರಮುಖವಾದ ಪಾಯಿಂಟ್ಸ್ ಗಳು. ಹಾಗೆ ನಮ್ಮ ಇಂಡಸ್ಟ್ರಿಗೆ ಬಂದ್ರೆ MSME-ಗೋಸ್ಕರ ಏನ್ ಮಾಡ್ತಾ ಇದೆ ಸರ್ಕಾರ? 50,000 ಕೋಟಿ ಸ್ವಾವಲಂಬಿತ ಭಾರತ ನಿಧಿ ಅಂತ ಹೇಳ್ತೀವಿ ನಾವು, ಅದನ್ನು ಕೂಡ ಇಕ್ವಿಟಿ ಫಂಡಿಂಗ್ ಮುಖಾಂತರ ಒದಗಿಸ್ತಾ ಇದೆ. ಮತ್ತೆ ಕೃಷಿಯಲ್ಲಿ ನಾವು 3.8% ಅಷ್ಟು ನಾವು ಬೆಳವಣಿಗೆ ಸಾಧಿಸ್ತಾ ಇದೀವಿ ಸ್ನೇಹಿತರೆ. ಯಾಕೆ ಸಾಧಿಸ್ತಾ ಇದೀವಿ ಅಂತಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಬರುತ್ತೆ ಕೃಷಿ ಸಾಕಷ್ಟು ಅಲ್ಲಿ ಹೇಳ್ತಾ ಹೋಗ್ತೀನಿ. ಜಸ್ಟ್ ಇಲ್ಲಿ ಕೀ ಹೈಲೈಟ್ಸ್ ಗಳನ್ನ ತಿಳ್ಕೊಳ್ಳಿ, ಎಷ್ಟು ಸಾಧನೆ ಮಾಡ್ತಾ ಇದೀವಿ, ಎಷ್ಟು ಬೆಳವಣಿಗೆ ನಿರೀಕ್ಷೆಯಲ್ಲಿ ಇದೀವಿ ನಾವು ಅಂತಕ್ಕಂಥದ್ದು. ಇದರಲ್ಲಿ ನಾವು 89.37 ಓಕೆ ಲ್ಯಾಕ್ ಮಿಲಿಯನ್ ಟನ್ಸ್ ಅಷ್ಟು ನಾವು ಹೆಚ್ಚು ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ನಾವು ಉತ್ಪಾದನೆ ಮಾಡಿದೀವಿ. ಈ ಎಲ್ಲ ಕೃಷಿಯಲ್ಲಿ ಉತ್ಪಾದನೆಗೆ ಮೂಲ ಕಾರಣ ಏನು ಅಂತಂದ್ರೆ, ಇದಕ್ಕೆ ಇಷ್ಟೊಂದು ಬರಕ್ಕೆ ತೋಟಗಾರಿಕೆ, ಜಾನುವಾರು, ಮೀನುಗಾರಿಕೆ, ಈ ಮೂರು ಇಸ್ ದ ಡ್ರೈವಿಂಗ್ ಫೋರ್ಸ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ಅಲ್ಲಿ. ಇದು ನಮ್ಗೆ ಈ ಕೃಷಿಯಲ್ಲಿ ನಾವು ಸ್ವಲ್ಪ ಸಾಧನೆ ಮಾಡಕ್ಕೆ, ಹೆಚ್ಚು ಬೆಳವಣಿಗೆಗೆ ನಮ್ಗೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥದ್ದು, ಕಾರಣವಾಗಿರ್ತಕ್ಕಂಥದ್ದು ಕೂಡ. ಇನ್ನು ಕೈಗಾರಿಕಾ ವಲಯ ಶೇಕಡ 6.2 ಬೆಳವಣಿಗೆ ಆಗುತ್ತೆ ಅಂತ ಅಂದಾಜು ಮಾಡಿದ್ವಿ ಈ ಇಯರ್ ಅಲ್ಲಿ. ಹಾಗೆ ಸಾಮಾಜಿಕ ಸೇವೆಗಳು, ಸೋಷಿಯಲ್ ಸರ್ವಿಸ್ ಅಂತ ಕರಿತೀವಿ. ಸೋಷಿಯಲ್ ಸರ್ವಿಸ್ ಅಂದ್ರೆ ಏನ್ ಹೇಳ್ತೀರಾ? ಸೋಷಿಯಲ್ ಸರ್ವಿಸ್ ಅಂದ್ರೆ ಹೆಲ್ತ್, ಓಕೆ, ಮತ್ತೆ ಎಜುಕೇಶನ್, ಓಕೆ, ಎಕ್ಸೆಟ್ರಾ, ಇವೆಲ್ಲ ಬರ್ತದೆ. ಇದು ಕೂಡ ನಮ್ಮ ಬೆಳವಣಿಗೆ ಜಾಸ್ತಿ ಆಗ್ತಿದೆ. ಸರ್ಕಾರ ನೋಡಿ ಸೋಷಿಯಲ್ ಸರ್ವಿಸ್ಗೆ ಸಂಬಂಧಪಟ್ಟಂತೆ ಐ ವಿಲ್ ಟೆಲ್ ಯು ಸೋಷಿಯಲ್ ಸರ್ವಿಸ್ ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಏನು ವೆಚ್ಚನ, ಇದೆಲ್ಲ ಎಕ್ಸಾಂಪಲ್ ಬಂದಿವೆ, ವೆಚ್ಚನ ಮಾಡ್ತಾ ಇದೀವಿ, ಎಕ್ಸ್ಪ್ಯಾಂಡ್ ಟೀಚರ್ ಮಾಡ್ತಾ ಇದೀವಿ, ಅದು 48% ಹೆಚ್ಚಾಗಿದೆ. ಇದರಿಂದ ಏನಾಗ್ತಾ ಇದೆ? ಪಾಕೆಟ್ ಅಂದ್ರೆ ಸರ್ಕಾರ ದುಡ್ಡು ಜಾಸ್ತಿ ವೆಚ್ಚ ಮಾಡಿದ್ರೆ, ಇನ್ಶೂರೆನ್ಸ್ ಆಗಿರ್ಬೋದು, ಹಾಸ್ಪಿಟಲ್ ಗಳಲ್ಲಿ ಒಂದು ಇದಾಗಿರ್ಬೋದು, ಬೇರೆ ಬೇರೆ ರೀತಿ ಮಾಡಿದ್ರೆ, ಆವಾಗ ನಿಮ್ಮಲ್ಗೆ ಪ್ರೈವೇಟ್ ಹೋಗೋದು ಕಮ್ಮಿ ಆಗುತ್ತೆ. ಆಗ ನಿಮ್ಮ ಪಾಕೆಟ್, ಜನರ ಪಾಕೆಟ್ ದುಡ್ಡು ಏನಾಗುತ್ತೆ? ಅದು ಉಳಿತಾಯ ಹೆಚ್ಚಾಗುತ್ತೆ. ಅರ್ಥ ಆಗ್ತಿಲ್ಲ? ಮೊದಲು ಇಷ್ಟು ಖರ್ಚಾಗ್ತಿತ್ತು 62.6%, ಇವಾಗ ಆ ಒಂದು ಪಾಕೆಟ್ ಅಲ್ಲಿ ಖರ್ಚಾಗ್ತಕ್ಕಂಥ ವೆಚ್ಚ ಜನರಲ್ಲಿ ಅದು ಇಳಿಕೆ ಆಗಿದೆ. ಅರ್ಥ ಆಗ್ತಿದೆಯಲ್ಲ? ಅದರ ಜೊತೆಗೆ ಸೌರ ಮತ್ತು ಪವನ ಶಕ್ತಿ, ನಾವು ನಾನ್ ರಿನ್ಯೂಬಲ್ ಎನರ್ಜಿ ರಿಸೋರ್ಸಸ್ ಅಂತ ಏನ್ ಕರಿತೀವಿ, ಇದು ಕೂಡ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗಿದೆ. 15.8% ಬಂದು ನಿಂತಿದೀವಿ. ನಮ್ಮ ನಾನ್ ಫಾಸಿಲ್ ಫ್ಯೂಯಲ್ಸ್ ಇಂದ 100 ಭಾಗದಲ್ಲಿ ನಾವು 46.8% ಅಷ್ಟು ನಾನ್ ಫಾಸಿಲ್ ಫ್ಯೂಯಲ್ಸ್ ಇಂದ ಉತ್ಪಾದನೆ ಮಾಡ್ತಾ ಇದೀವಿ. ಆಯ್ತಾ? ಅರ್ಥ ಆಗ್ತಿದೆಯಲ್ಲ? ಹಾಗೆ ನಮ್ಮ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಸಿಂಕ್, ಅದನ್ನ ಸಿಕ್ವಿಟ್ರೈಸ್ ಮಾಡಕ್ಕೋಸ್ಕರ, ಹೀರಿಕೊಳ್ಳಕ್ಕೋಸ್ಕರ ಏನ್ ಮಾಡ್ತಾ ಇದ್ದೇವೆ? 2.29 ಅಷ್ಟು ಕಾರ್ಬನ್ ಸಿಂಕ್ ಗಳನ್ನ ಹೆಚ್ಚಾಗಿ ಮಾಡಿದ್ದಾರೆ. ಹಾಗೆ ಲೈಫ್ ಮೆಜರ್ಸ್ಗಳು, ಓಕೆ, ಲೈಫ್ ಅಂದ್ರೆ ಲೈಫ್ ಸ್ಟೈಲ್ ಫಾರ್ ಎನ್ವೈರನ್ಮೆಂಟ್ ಅಂತ ಕರಿತೀವಿ. ನಿಮ್ಮ ಲೈಫ್ ಸ್ಟೈಲ್ ಹೆಂಗಿರ್ಬೇಕು ಅಂದ್ರೆ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಇರಬೇಕು. ನೀವು ಊಟದಿಂದ ಹಿಡಿದು ಉಪಯೋಗಿಸ್ತಕ್ಕಂಥ ವಸ್ತುಗಳಿಂದ ಹಿಡಿದು ಇವೆಲ್ಲ ಕೂಡ ಕ್ರಮಗಳಿಂದ ನಾವು 2023 ಹೊತ್ತಿಗೆ ಈ ಲೈಫ್ ಸ್ಟೈಲ್ಸ್ ಮೆಜರ್ಸ್ ಗಳನ್ನ ತಗೊಂಡು ನಾವು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಕೂಡ ಕಮ್ಮಿ ಮಾಡ್ತೀವಿ ಅಂತ ಇದು ಹೇಳ್ತಾ ಇದ್ದಾರೆ. ಸೊ ಇನ್ನು ಪ್ರಮುಖವಾಗಿ ಏನೇನು ಡಿಸ್ಕಸ್ ಮಾಡಿದೆ, ಈಗ ಫಿಸಿಕಲ್ ಡಿಫಿಷಿಯಂಟ್ 2023-24 ಎಷ್ಟಿದೆ ನೋಡ್ಕೊಳ್ಳಿ. GDP ಗ್ರೋತ್ 25-26 ಎಷ್ಟಾಗುತ್ತೆ? 6.8. 2024-25 ಲಾಸ್ಟ್ ಇಯರ್ ಎಷ್ಟಿತ್ತು GDP ಗ್ರೋತ್? 6.4% ಇದೆ. ಸೊ ಫಾರಿನ್ ಎಕ್ಸ್ಪೆಂಡಿಚರ್ ನೋಡಿ, ಫಾರಿನ್ ಎಕ್ಸ್ಪೆಂಡಿಚರ್ 646.6 ಏನಿದ್ದು ಇದು US ಬಿಲಿಯನ್ ಡಾಲರ್, ಇವಾಗ 634.6 ಬಂದಿದೆ. ಇದು ಕಾರಣ ಮುಂದೆ ಡಿಸ್ಕಸ್ ಮಾಡೋಣ. ಓಕೆ, ನಾನು ಹೇಳ್ತಾ ಹೋಗ್ತೀನಿ. ಸೊ ಇದೆಲ್ಲ ಒಂದಷ್ಟು ಇಂಡಿಯನ್ ಎಕಾನಮಿಗೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ನೋಡ್ಕೊಳ್ಳಿ ಸ್ನೇಹಿತರೆ. ಈಗ ಬರ್ತೀನಿ, ನಾನು ನಿಮ್ಗೆ ಹೇಳಿದೆ ಚಾಪ್ಟರ್ ವೈಸ್ ಇವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಇಲ್ಲಿ ಎಕನಾಮಿಕ್ ಸರ್ವೆಲಿ. ಸ್ಟೇಟ್ ಆಫ್ ದ ಎಕಾನಮಿ ಗೆಟಿಂಗ್ ಬ್ಯಾಕ್ ಇನ್ ಟು ದ ಫಾಸ್ಟ್ ಲೇನ್ ಅಂತ ಹೇಳಿ, ಓಕೆ, ಆರ್ಥಿಕತೆ ವಾಪಸ್ ಬರ್ತಾ ಇದೆ ಅಂತ ಹೇಳಿ. ಸ್ಟಿಲ್ ನೋಡಿ, ನಮ್ಮ ಈಗ ಫಾರ್ ಎಕ್ಸಾಂಪಲ್ ವರ್ಲ್ಡ್ ಅಲ್ಲಿ ಆರ್ಥಿಕತೆ ಎಷ್ಟಿದೆ ಸರ್? ಇಲ್ಲಿ 2023-24-25 3.3% ಇದೆ ನಾನು ಹೇಳಿದೆ ನಿಮ್ಗೆ ಅಲ್ವಾ. ಈಗ
ಅಡ್ವಾನ್ಸ್ಡ್ ಎಕಾನಮಿ ನೋಡಿ, ಅಡ್ವಾನ್ಸ್ಡ್ ಎಕಾನಮಿ 1.9 ಇದೆ. ಇದಕ್ಕೆಲ್ಲದಕ್ಕೂ ನಾವು ನೋಡಿದ್ರೆ ಎಮರ್ಜಿಂಗ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಎಕಾನಮೀಸ್ ಅಂತ ಏನ್ ಕರಿತೀವಿ, ಎಸ್ಪೆಷಲಿ ಭಾರತ, ಚೀನಾ, ಬ್ರೆಜಿಲ್ ಅಂತ ಏನ್ ಕರಿತೀವಿ, ಇದ್ರಲ್ಲಿ ನೋಡಿ ಎಷ್ಟಿದೆ ಅಂತ. ಓಕೆ, ಎಸ್ ವಿ ಆರ್ ಸ್ಟಿಲ್, ಇದು ಕಂಪೇರ್ ಮಾಡಿದ್ರೆ ವಿ ಆರ್ ಪಾಸಿಟಿವ್, ಬಟ್ ಸ್ಟಿಲ್ ಏನೋ ನಾವು ಒಂದು ಸ್ಟಡಿಲಿ ಹೋಗ್ತಾ ಇದೀವಿ. ಸ್ಟಿಲ್ ಯಾವುದು ನಮ್ಮ ಪ್ರಪಂಚದ ಬೇರೆ ಬೇರೆ ಆದ ಕ್ರೈಸಿಸ್ ಇದ್ರೂ ಕೂಡ ನಾವು ಬೆಳವಣಿಗೆ ಸಾಧಿಸ್ತಾ ಇದೀವಿ. ಸೊ ಭಾರತ ನೈಜ ಬೆಳವಣಿಗೆ 6.4, ಇದನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದೆ. ಮುಂದಿನ 5 ವರ್ಷಗಳಲ್ಲಿ IMF ಹೇಳುತ್ತೆ 3.2 ಅಷ್ಟು ಬೆಳವಣಿಗೆ ಆಗೋದು ಜಾಗತಿಕವಾಗಿ, ಅದು 3.3 ಬೆಳವಣಿಗೆ ಆಗುತ್ತೆ ಅಂತ ಕೂಡ ಹೇಳ್ತಾ ಇದೆ. ಹಾಗೆ ಇಲ್ಲಿ ನೋಡೋದಾದ್ರೆ ನಮ್ಮ ಭಾರತದ ಚಿಲ್ಲರೆ ಒಂದು ಹಣದುಬ್ಬರ ಇನ್ಫ್ಲೇಷನ್ ಕೂಡ ನಾವೇನ್ ಮಾಡ್ತಾ ಕಮ್ಮಿ ಮಾಡ್ಕೊಬರ್ತಿದೀವಿ. ಓಕೆ, ಇಲ್ಲಿ ನೋಡ್ಬೋದು ನೀವು ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಈ ಎಲ್ಲ ಒಂದು ಏನಿದೆ ಎಕ್ಸ್ಪೋರ್ಟ್ ಆಗ್ಲಿ ಏನೇ ತಗೊಳ್ಳಿ, ನಾವು ಭಾರತದಲ್ಲಿ ಸರ್ವಿಸ್ ಸೆಕ್ಟರ್ ತುಂಬಾ ಎಕ್ಸ್ಪೋರ್ಟ್ ಆಗ್ತದೆ, ಬಟ್ ಇಂಡಸ್ಟ್ರಿ ಮರ್ಚಡೈಸ್ ಅಂತ ಏನ್ ಕರಿತೀವಿ, ಸರಕುಗಳು ಅಂತ ಏನ್ ಕರಿತೀವಿ, ಅದು ಆಗ್ತಾ ಇಲ್ಲ. ಸೊ ಇಲ್ಲಿ ನೋಡಿದ್ರೆ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ನೋಡಿ ಕಮ್ಮಿ ಇದೆ, ಗ್ಲೋಬಲ್ ಸರ್ವಿಸಸ್ ಇಂಡಸ್ಟ್ರಿ ಏನು ಟ್ರೆಂಡ್ಸ್ ನೋಡಿ ಹೆಂಗಿದೆ, ಗ್ಲೋಬಲ್ ಕಾಂಪೋಸಿಟ್ ಅಂದ್ರೆ ಎಲ್ಲನೂ ಒಟ್ಟಿಗೂಡೋದಾದ್ರೆ ಯಾವ ರೀತಿ ಇದೆ ಅನ್ನೋದು ಒಂದು ಈ ಗ್ರಾಫ್ ಮುಖಾಂತರ ತೋರಿಸ್ತಾ ಹೋಗ್ತಾರೆ. ಅಂದ್ರೆ ಇಂಡಸ್ಟ್ರಿ ನಾವೆಲ್ಲೋ ಕಮ್ಮಿ ಆಗ್ತಾ ಇದೆ ಬಿಕಾಸ್ ಆಫ್ ಬೇರೆ ಬೇರೆ ರೀಸನ್, ಯಾವುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು ಅಲ್ವಾ, ಬೇರೆ ಬೇರೆ ಈಗೆಲ್ಲ ಡೀಪ್ ಸೀಕ್ ಎಲ್ಲ ನೀವು ಕೇಳ್ತಾ ಇದ್ದೀರಲ್ಲ. ಸೊ ಹಂಗಾಗಿ ಅಲ್ಲಿ ಟೆಕ್ನಾಲಜಿಗಳ ಒಂದು ಇದರಿಂದ ಸರ್ವಿಸಸ್ ಜಾಸ್ತಿ ಇರುತ್ತೆ ಯೂಶಲಿ. ಸೊ ಆ ಒಂದು ಕಾರಣ ಕೂಡ ಆಗ್ತದೆ. ಹಾಗಾಗಿ ಮಧ್ಯಮಾವಧಿ ಬೆಳವಣಿಗೆ ನಾವು ಮಾಡ್ಬೇಕು, ಹಾಗಾಗಿ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಬೇಕು. ಹಾಗಾದ್ರೆ ಭಾರತ ಏನ್ ಮಾಡ್ಬೇಕು, ತಳಮಟ್ಟದ ರಚನಾತ್ಮಕ ಸುಧಾರಣೆ ತರಬೇಕು. ಬೇಸಿಕ್ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಗಳನ್ನ ನಾವು ಭಾರತ ತರಬೇಕಾಗತ್ತೆ. ಯಾಕೆ, ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ, ಘರ್ಷಣೆಗಳು, ಜಾಗತಿಕ ವ್ಯಾಪಾರ ನೀತಿಗಳ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಮಾಡ್ಬೇಕಾಗತ್ತೆ. ಇಲ್ಲಿ ತೋರಿಸ್ತಾ ಹೋಗ್ತಾರೆ ವರ್ಲ್ಡ್ ಟ್ರೇಡ್ ಅನ್ಸರ್ಟನಿಟಿ ಇಂಡೆಕ್ಸ್ ಏನಿದೆ 8.5 ಇರೋದು ಬಿಕಾಸ್ ಆಫ್ ಬೇರೆ ಬೇರೆ ಕ್ರೈಸಿಸ್, ಮಿಡಲ್ ಈಸ್ಟ್ ಅಲ್ಲಿ ಆಗಿರ್ಬೋದು, ನಮ್ಮ ಗಾಜಾ ಸ್ಟ್ರಿಪ್ ಆಗಿರ್ಬೋದು, ಈ ಇಸ್ರೇಲ್ ಆಗಿರ್ಬೋದು, ಯುಕ್ರೇನ್ ಆಗಿರ್ಬೋದು, ಹಾಗೆ ಇಲ್ಲಿ ಇರಾನ್ ಇರಾಕ್ ಆಗಿರ್ಬೋದು, ಈ ಕಡೆ ಬಂದ್ರೆ ನಿಮ್ದು ಅಲ್ವಾ. ಸೊ ಇದೆಲ್ಲ ಕಾರಣಗಳಿಂದ ನಾವೇನಾಗ್ತದೆ, ಜಿಯೋ ಪೊಲಿಟಿಕಲ್ ರಿಸ್ಕ್ ಕೂಡ ಜಾಸ್ತಿ ಆಗ್ತಾ ಇದೆ. ಓಕೆ, ಇನ್ನು ಇಲ್ಲಿ ಇಂಡಿಯನ್ ನೋಡಿ ಡಿಕೆಡಲ್ ಆವರೇಜ್ ನಮ್ಮ ಭಾರತದ ಗ್ರೋತ್ ನೋಡೋದಾದ್ರೆ ಇಷ್ಟೆಲ್ಲ ಇದನ್ನ ಒಳ್ಳೆ ಗ್ರೋತ್ ಇದೀವಿ ಅಂತಾನೆ ಹೇಳ್ತಾ ಇದೆ ಇಲ್ಲಿ ಒಂದು ಎಕನಾಮಿಕ್ ಸರ್ವೆ. ರಫ್ತಲ್ಲಿ ಜಾಗತಿಕ ಸೇವಾ ರಫ್ತಿನಲ್ಲಿ ನಾವು 7ನೇ ಅತಿ ದೊಡ್ಡ ಪಾಲನ್ನು ಹೊಂದಿದ್ದೀವಿ. ಓಕೆ, ಭಾರತ ಜಾಗತಿಕ ಸೇವಾ ಒಂದು ರಫ್ತು ಅಂದ್ರೆ ಸರ್ವಿಸ್ ಎಕ್ಸ್ಪೋರ್ಟ್, ಅದ್ರಲ್ಲಿ ನಾವು 7ನೇ ದೊಡ್ಡ ಪಾಲನ್ನು ಹೊಂದಿದ್ದೀವಿ. ಇಲ್ಲಿ ನೋಡ್ತಾ ಹೋಗ್ಬೋದು ನೀವು, ಒಂದು ಡಿಕೆಡ್ 2015ರಿಂದ 24 ತನಕ ತಗೊಂಡ್ರೆ GDP ಎಷ್ಟಿದೆ ನೋಡಿ. ಓಕೆ, 6 ಮೇಲಿದೆ, ಬಟ್ ಈಗ 2025 ತಗೊಂಡ್ರೆ ನಾವು ಕಮ್ಮಿ ಇದೆ. ಯಾಕೆ ಕಮ್ಮಿ ಇದೆ, ಬಟ್ ಇಲ್ಲೊಂದು ಅವನು ಟ್ವಿಸ್ಟ್ ಇಟ್ಟಿರೋದು ಏನಿದೆ, ಎಕ್ಸ್ಕ್ಲೂಡಿಂಗ್ 2021-22 ಅಂದ್ರೆ ಕೋವಿಡ್ ಟೈಮ್ ನ ಒಂದು ಬಿಟ್ಟು ಮಾಡಿರೋದು, ಅದನ್ನು ಇನ್ಕ್ಲೂಡ್ ಮಾಡಿದ್ರೆ ದಿಸ್ GDP ವಿಲ್ ಕಮ್ ಅಂಡ್ ಅಟ್ ಪ್ರೆಸೆಂಟ್ ವಿ ಆರ್ ಕಂಪೇರಿಟಿವ್ ಟು ಪೋಸ್ಟ್ ಪ್ಯಾಂಡಮಿಕ್ ನಾವು ಒಳ್ಳೆ ಒಂದು ಏನೋ ಗ್ರೋತ್ ಇಂಡಿಯಾದಲ್ಲಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೆ ಸ್ಟ್ರಾಂಗ್ ಎಕ್ಸ್ಟರ್ನಲ್ ಸೆಕ್ಟರ್ಸ್ ಗಳು ನಾವು ನೋಡಬಹುದು ಈ ಗ್ರಾಫ್ ಮುಖಾಂತರ ಕೂಡ. ಓಕೆ, ಸೊ ಮರ್ಚಡೈಸ್ ಟ್ರೇಡ್ ಬ್ಯಾಲೆನ್ಸ್ ನಾನು ನಿಮ್ಗೆ ಅದನ್ನ ಹೇಳೋದು, ಮರ್ಚಡೈಸ್ ಸರಕುಗಳೇನಿದೆಯಲ್ಲ ಅದು ಕಮ್ಮಿ ಆಗ್ತಾ ಇದೆ, ಬಟ್ ನೆಟ್ ಜಾಸ್ತಿ ಇದೆ, ಬಟ್ ಸರಕುಗಳು ಕಮ್ಮಿ ಇದೆ, ಬಟ್ ಸರ್ವಿಸಸ್ ಎಕ್ಸ್ಪೋರ್ಟ್ ಜಾಸ್ತಿ ಇದೆ. ಇನ್ನು ಪ್ರಮುಖವಾಗಿ ನೋಡೋದಾದ್ರೆ ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ ಇದೆಯಲ್ಲ, ಅದು ಒಂದು ರೀತಿ ನೋಡೋದಾದ್ರೆ ಸ್ವಲ್ಪ ಪ್ರೀವಿಯಸ್ ಇಯರ್ ಹೋಲ್ಸ್ಕೊಂಡು ಕಮ್ಮಿ ಇದೆ. ಯಾಕೆ ಕಮ್ಮಿ ಆಗುತ್ತೆ ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್, ಬಿಕಾಸ್ ಆಫ್ FDI ಒಳಹರಿವು ಬರ್ತಾ ಇದೆ. ಯಾಕೆ FDI ಆಗ್ತಾರೆ, ಪ್ರಾಫಿಟ್ ಗೋಸ್ಕರ ಹೊರ ದೇಶಗಳು ಭಾರತ ಇನ್ವೆಸ್ಟ್ ಮಾಡ್ತಾರೆ. ಇಂಡಿಯಾ ಇಸ್ ಲೈಕ್ ಏನೋ ಪ್ರಾಫಿಟ್ ಕೊಡತಕ್ಕಂತ ಕಂಟ್ರಿ ಇವಾಗ ಅಟ್ ಪ್ರೆಸೆಂಟ್. ಸೊ ಹಂಗಾಗಿ ಇನ್ವೆಸ್ಟ್ ಮಾಡ್ತಾರೆ, ಹಾಗೆ ವಾಪಸ್ ತಗೋತಾರೆ. ಸೊ ಹಾಗಾಗಿ ಸ್ವಲ್ಪ ಆ ಒಂದು ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ ಗಳು ಅಥವಾ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಗಳು ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರ್ತವೆ. ಓಕೆ, ನೆಕ್ಸ್ಟ್ ಬರ್ತೀನಿ ಮಾನಿಟರಿ ಅಂಡ್ ಫೈನಾನ್ಷಿಯಲ್ ಸೆಕ್ಟರ್ ಡೆವಲಪ್ಮೆಂಟ್, 2ನೇ ಚಾಪ್ಟರ್. ಓಕೆ, ಇಲ್ಲಿ ವಿತ್ತೀಯ ಮತ್ತು ಆರ್ಥಿಕ ವಲಯದ ಬಗ್ಗೆ ಮಾತಾಡ್ತಾರೆ. ನೋಡಿ, ವಿತ್ತೀಯ ಆರ್ಥಿಕ ವಲಯ ಅಂದಾಗ ಫೈನಾನ್ಸ್ ಬಗ್ಗೆ ಮಾತಾಡೋದಾದ್ರೆ ನಮ್ಮಲ್ಲಿ ಏನೇನ್ ನೀತಿ ಇದೆ. ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ತಗೊಂಡ್ರೆ, ಬ್ಯಾಂಕಿಂಗ್ ಅಲ್ಲಿ ಅನುತ್ಪಾದಕ ಆಸ್ತಿಗಳು ಅಂತ ಕರಿತೀವಿ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ಇದು ನೋಡಿ ಎಷ್ಟಿತ್ತು, ಇವಾಗ ಎಷ್ಟಿದೆ. ಮೊದಲ ಟ್ರಿಬಲ್ ಡಿಜಿಟ್ ಪರ್ಸೆಂಟೇಜ್, ಇವಾಗೆಲ್ಲ ನಾವು ನೋಡಿದ್ರೆ 2.6% ಇದೆ. ಅಂದ್ರೆ ಇಟ್ಸ್ ಕಮಿಂಗ್ ಟು ಲೋ ಅನುತ್ಪಾದಕ. ಇದರಿಂದ ಏನಾಗ್ತಾ ಇದೆ, ನಮಗೆ ಆ ಒಂದು ಬ್ಯಾಂಕ್ ನ ಅಸೆಟ್ಸ್ ಇಂದ ಬರ್ತಕ್ಕಂಥ, ಈಗ 100 ರೂಪಾಯಿ ಕೊಟ್ರೆ 1000 ರೂಪಾಯಿ ಕೊಟ್ರೆ 100 ರೂಪಾಯಿ ಬರ್ಲಿಲ್ಲ ಅಂತಂದ್ರೆ ಇಲ್ಲಿ 100 ಏನಾಗುತ್ತೆ 10% NPA ಅಂತ ಕರಿತೀವಿ. ಈಗ ಆ ರಿಸ್ಕ್ ವೇಟೆಡ್ ಅಸೆಟ್ಸ್ ಅಂತ ಏನ್ ಕರಿತೀವಿ, ಅವ್ರ ಏನು ಅವ್ರ ಹತ್ರ ಬ್ಯಾಂಕ್ ಅಲ್ಲಿ ಅಸೆಟ್ಸ್ ಇರುತ್ತೆ, ಅವರು ಬೇರೆ ಬಂಡವಾಳ ಅದು ಇದು ಎಲ್ಲ ಕೊಡ್ತಕ್ಕಂಥದ್ದು, ಅದು ಮತ್ತೆ ಸಾಲ ಕೊಡ್ತಕ್ಕಂಥ ಅದೆಲ್ಲ ನೋಡಿ ಇನ್ಕ್ರೀಸ್ ಆಗ್ತಾ ಇದೆ. NPA ಕಮ್ಮಿ ಆಗ್ತಾ ಇದೆ. ಈ ಒಂದು ಇನ್ವೆಸ್ಟ್ಮೆಂಟ್ಸ್ ಇಂಪ್ರೂವ್ಮೆಂಟ್ ಅಂದ್ರೆ ನಾವು ಕ್ರೆಡಿಟ್ ಗಳು ಅಂತ ಏನ್ ಕರಿತೀವಿ ನೋಡಿ, ನಾನು ತೋರಿಸ್ತೀನಿ ನಿಮ್ಗೆ. ಬ್ಯಾಂಕ್ ಕ್ರೆಡಿಟ್ ಅಂದ್ರೆ ಬ್ಯಾಂಕ್ ಸಾಲ ಕೊಡೋದು. ಇಯರ್ ಆನ್ ಇಯರ್ ನೋಡಿ, ಇಯರ್ ಆನ್ ಇಯರ್ ಜಾಸ್ತಿ ಆಗ್ತದೆ. ನವೆಂಬರ್ 2024, ಸೆಪ್ಟೆಂಬರ್ 2024, ಆಗಸ್ಟ್, ಪ್ರತಿ ಮಂತ್ ಅಲ್ಲಿ ನೋಡ್ತಾ ಬನ್ನಿ ಇನ್ಕ್ರೀಸ್ ಆಗ್ತಾ ಬರ್ತಾ ಇದೆ. ಓಕೆ, ಬ್ಯಾಂಕ್ ಕ್ರೆಡಿಟ್ ಕೊಡೋದು ಇನ್ಕ್ರೀಸ್ ಆಗ್ತಾ ಬರ್ತಾ ಇದೆ. ಫೈನ್ ಸರ್, ವೆರಿ ಇಂಪಾರ್ಟೆಂಟ್ ಇದು. ನಾವು 2.6% ಬಂದ್ಬಿಟ್ಟಿದೀವಿ NPA. 12 ವರ್ಷಗಳ ಕನಿಷ್ಠ ಮಟ್ಟಕ್ಕೆ NPA ಕುಸಿದಿದೆ. ಹಾಗಾಗಿ ಇಟ್ ಇಸ್ ಅ ಪಾಸಿಟಿವ್ ಸೈನ್.
ಅಲ್ವಾ? ಇದೆಲ್ಲ ಆಗಕ್ ಹೆಂಗ್ ಸಾಧ್ಯ? ಬಿಕಾಸ್ ಆಫ್ IBC, ಇನ್ಸಾಲ್ವೆನ್ಸಿ ಬ್ಯಾಂಕ್ರಪ್ಟಸಿ ಕೋಡ್ ಅಂತ ಕರಿತೀವಿ. ಓಕೆ, ಸೊ ಇದರಿಂದ ಏನಾಗ್ತಾ ಇದೆ, ನಾವು ಬೇಗ ಸೆಟಲ್ಮೆಂಟ್ ಮಾಡೋದು, ಬೇಗ ಅದಕ್ಕೆ ಜೀವ ತುಂಬಬೇಕಂತ ತುಂಬೋದು, ಎಲ್ಲ ಕಾರಣಗಳಿಂದ ಏನಾಗ್ತಾ ಇದೆ ನಮ್ಗೆ ಬೇಗ ಬೇಗ ಅದು ಲಿಕ್ವಿಡೈಸೇಷನ್ ಆಗ್ತಾ ಇದೆ, ಬೇಗ ಬೇಗ ಇದಾಗ್ತಾ ಇದೆ. ಸೊ ಹಾಗಾಗಿ ಎವ್ರಿಥಿಂಗ್ ಇಸ್ ಗೋಯಿಂಗ್ ಸ್ಮೂತ್ಲಿ ಅಂತ ಹೇಳ್ತೀವಿ. ಇನ್ನು ಇದು ಬಿಟ್ರೆ ಉದಯೋನ್ಮುಖ ಮಾರುಕಟ್ಟೆ ಅಂತ ನಾವೇನ್ ಕರಿತೀವಿ, ಇದು ನಾವು ಮನಿ ಮಾರ್ಕೆಟ್ ಬಗ್ಗೆ ನೋಡ್ತೀವಿ. ಕ್ಯಾಪಿಟಲ್ ಮಾರ್ಕೆಟ್ ಬಂದ್ರೆ ಸ್ಟಾಕ್ ಎಕ್ಸ್ಚೇಂಜ್, ನಾನು ಆಲ್ರೆಡಿ ಹೇಳಿದೆ ನಮ್ದು 136 ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಕಂಪೇರಿಟಿವ್ ಚೀನಾ, ಬ್ರೆಜಿಲ್ ಎಲ್ಲ ನೋಡೋದಾದ್ರೆ. ಹಾಗೆ ವಿಮಾ ಮಾರುಕಟ್ಟೆ ಕೂಡ ನಮ್ಮಲ್ಲಿ ಜಾಸ್ತಿ ಆಗಿದೆ, 7.7% ಬೆಳವಣಿಗೆ 2024 ಸ್ನೇಹಿತರೆ. ಓಕೆ, ಹಾಗೆ ಪಿಂಚಣಿದಾರರು ಕೂಡ ಅದರ ಶೇಕಡ ಏನಿದೆ ಪರ್ಸೆಂಟೇಜ್, ಅದು ಕೂಡ ಇಯರ್ ಆನ್ ಇಯರ್ ಪ್ರತಿ ವರ್ಷ ಕೂಡ ಬೆಳವಣಿಗೆ 16% ಬೆಳವಣಿಗೆ ಕಾಣ್ತಾ ಇದೆ. ಸೊ ಅಂದ್ರೆ ನಮ್ಮ ಒಂದು ಫೈನಾನ್ಸ್ ಸೆಕ್ಟರ್ ಬಗ್ಗೆ ಮಾತಾಡೋದಾದ್ರೆ, ಮಾನಿಟರಿ ಅಂಡ್ ಫೈನಾನ್ಷಿಯಲ್ ಸೆಕ್ಟರ್ ಮಾಡೋ ಒಳ್ಳೆ ಒಂದು ಪರಿಣಾಮ ಆಗ್ತಾ ಇದೆ. ಇವೆಲ್ಲ ಆಗಕ್ಕೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಸ್ಟಾಕ್ ಮಾರ್ಕೆಟ್ ಇಷ್ಟೊಂದಾಯ್ತು, ಹೆಂಗಾಯ್ತು ಸರ್? ಬಿಕಾಸ್ ಆಫ್ ಬೇರೆ ಬೇರೆ ಕಂಪನಿಗಳು, ಬೇರೆ ಬೇರೆ ನೀವೆಲ್ಲ ನೋಡಿದೀರ IPOಗಳಲ್ಲಿ ಯಾವ್ಯಾವ ಕಂಪನಿಗಳು ಬಂದವು ಈ ವರ್ಷ, ಎಷ್ಟು ಕೋಟಿ ಅದರಿಂದ ಇನ್ವೆಸ್ಟ್ ಆಯ್ತು, ಎಷ್ಟು ಕೋಟಿ ಶೇರ್ಸ್ ಗಳನ್ನ ಅವರು ಬಿಡುಗಡೆ ಮಾಡೋದು, ಎಷ್ಟು ಜಾಬ್ಗಳು ಆಯ್ತು ಅಲ್ವಾ? ಹಾಗೆ ಡಿಮ್ಯಾಟ್ ಅಕೌಂಟ್ ಮಾಡಿಸೋರು ಕೂಡ 33% ಜನ ಜಾಸ್ತಿ ಆಗಿದ್ದಾರೆ. 18.5 ಕೋಟಿಯಷ್ಟು 2000 ಡಿಸೆಂಬರ್ 24 ತನಕ ನಾವು ನೋಡಬಹುದು. ಓಕೆ, ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ ಜಾಸ್ತಿ ಆಗಿದ್ದಾರೆ. ಓಕೆ, ಹಾಗೆ ಮಂತ್ಲಿ SIP ಕಟ್ಟತಕ್ಕಂಥವ್ರು ಕೂಡ ಜಾಸ್ತಿ ಆಗಿದ್ದಾರೆ. ಸೊ ಇವೆಲ್ಲ ಕೂಡ ನಾವು ನೋಡಬಹುದು. ಇದೊಂದೇ ಅಲ್ಲ, ನಾವು ಫೈನಾನ್ಷಿಯಲ್ ತಕ್ಷಣ ಬರೀ ಮನಿ ಮಾರ್ಕೆಟ್, ನಗರ ಇದನ್ನ ನೋಡೋದಲ್ಲ, ನಮ್ಮ ಗ್ರಾಮೀಣ ಪ್ರದೇಶದ ಕೂಡ ನೋಡ್ಬೇಕು. ರೋಲ್ ಆಫ್ ಫೈನಾನ್ಸ್ ಇನ್ ರೂರಲ್ ಏರಿಯಾ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಏನಾಗಿದೆ, ಎಸ್ ಅದು ಕೂಡ ಜಾಸ್ತಿ ಆಗಿದೆ. ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಕರಿತೀವಿ, ಒಳಗೊಳ್ಳುವಿಕೆ ಏನಿದೆ, RBI ನ ನೀತಿ ಏನಿದೆಯಲ್ಲ ಸ್ನೇಹಿತರೆ, ನಮ್ಮ RBI ನ ಫೈನಾನ್ಷಿಯಲ್ ಇನ್ಕ್ಲೂಷನ್ ಇಂಡೆಕ್ಸ್ ಅಂತಕ್ಕಂಥ RBI ಏನಿದೆ ಅದರಲ್ಲಿ ಹೇಳ್ತಾ ಹೋಗುತ್ತೆ. ನಾವು ಇದು ಫೈನಾನ್ಷಿಯಲ್ ಇನ್ಕ್ಲೂಷನ್ 64.2% ಗೆ ಬಂದ್ ನಿಂತಿದೆ ಮಾರ್ಚ್ 2024, ಕಂಪೇರಿಟಿವ್ಲಿ 59% 2021 ಇದ್ದಿತ್ತು. ಹಾಗೆ ನಾವು ರೀಜನಲ್ ಬ್ಯಾಂಕ್ಸ್ ಅಂತ ಏನ್ ಕರಿತೀವಿ, ಆ ರೀಜನಲ್ ರೂರಲ್ ಬ್ಯಾಂಕ್ಸ್ RRBs ಅಂತ ಏನ್ ಕರಿತೀವಿ, ಇದರ ಸಂಖ್ಯೆಗಳು ಜಾಸ್ತಿ ಆಗ್ತದೆ. ಹಾಗಾಗಿ ಏನಾಗುತ್ತೆ, ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಕೂಡ ನಾವು ಕೊನೆ ಒಂದು ಮೈಲ್ ಸ್ಟೋನ್, ಹಳ್ಳಿಗಳ ಕೊನೆ ತನಕ ಕೂಡ ನಾವು ನೋಡಬಹುದು. ಡೆಪಾಸಿಟ್ಸ್ ಗಳು ಜಾಸ್ತಿ ಆಗಿದೆ, ಬೇರೆ ಬೇರೆ ಲೋನ್ಸ್ ಗಳು ಜಾಸ್ತಿ ಆಗಿದೆ, ಇವೆಲ್ಲ ಕೂಡ ಇದ್ರಲ್ಲಿ ಹೇಳ್ತಾರೆ. ಫೈನ್. ಇದು ನೆಕ್ಸ್ಟ್ ಬರ್ತೇನೆ ಎಕ್ಸ್ಟರ್ನಲ್ ಸೆಕ್ಟರ್ ಬಾಹ್ಯ ವಲಯ, FDI. ನಾನು ನಿಮ್ಗೆ ಹೇಳಿದೆ FDI ಇದೆಯಲ್ಲ ಸ್ನೇಹಿತರೆ, FDI ಬರ್ತಾ ಇದೆ, ತುಂಬಾನೇ ಬರ್ತಾ ಇದೆ FDI. ಎಸ್ಪೆಷಲಿ ಇಲ್ಲಿ ನೋಡ್ತಾ ಹೋಗಿ, ಬೇರೆ ಬೇರೆ ಜಾಗತಿಕ ಅನಿಶ್ಚಿತತೆ ಬೇರೆ ಬೇರೆ ಇದ್ರೂ ಕೂಡ ನಮಗೆ ಮರ್ಚಡೈಸ್ ಮತ್ತೆ ಸೇವೆಗಳಲ್ಲಿ ಒಂದು FDI ಅಂತಕ್ಕಂಥದ್ದು ಏನಿದೆಯಲ್ಲ ಅದು 6% ಅಷ್ಟಿದೆ. ಇದರಲ್ಲಿ ಸೇವಾ ವಲಯ ಒಂದೇ ಅಂತ ತಗೊಂಡ್ರೆ, ನಾವು ಒಟ್ಟಿಗೆ ಬರೀ ಸೇವಾ ವಲಯ ಒಂದೇ ಅಂತ ತಗೊಂಡ್ರೆ 11.6% ಇದೆ, ಅಷ್ಟು ಬರ್ತಾ ಇದೆ. ಎಸ್ಪೆಷಲಿ ದೂರ ಸಂಪರ್ಕ ಅಂದ್ರೆ ಟೆಲಿಕಮ್ಯುನಿಕೇಶನ್ಸ್, ಕಂಪ್ಯೂಟರ್, ಮಾಹಿತಿ ಸೇವೆಗಳು, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಇದರಲ್ಲಿ ನಾವು ರಫ್ತು ಜಾಸ್ತಿ ಮಾಡ್ತಾ ಇದೀವಿ. ಓಕೆ, 10.2% ಅಷ್ಟು ನಾವು ಮಾಡ್ತಾ ಇದ್ದೀವಿ. ಎರಡನೇ ಅತಿ ದೊಡ್ಡ ರಫ್ತುದಾರರಾಗಿದ್ದೀವಿ ಸೇವೆಗಳಲ್ಲಿ. ಓಕೆ, ಇನ್ನು ಭಾರತದ ಚಾಲ್ತಿ ಖಾತೆ ಕೊರತೆ, ಕ್ಯಾಪಿಟಲ್ ಅಕೌಂಟ್, ಕರೆಂಟ್ ಅಕೌಂಟ್ ಡಿಫಿಶಿಯೇಟ್ ಅಂತ ಏನ್ ಕರಿತೀವಿ, ಅದು 1.2% ಇತ್ತು. ಓಕೆ, 1.2% 2025ರಲ್ಲಿ ನಾವು ನೋಡಬಹುದು. ಇದು ಜಾಸ್ತಿ ಆಗುತ್ತೆ, ಕಮ್ಮಿ ಆಗುತ್ತೆ, ಯಾಕಾಗುತ್ತೆ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಇಲ್ಲಿ ನೋಡಿ, ಮರ್ಚಡೈಸ್ ಎಕ್ಸ್ಪೋರ್ಟ್ ಏನಿದೆ ನಾವು ಭಾರತದಲ್ಲಿ ಕಮ್ಮಿ ಸರ್. ಈಗ 2023-24 ಕಂಪೇರ್ ಮಾಡಿ, ನಾವು ಅವಾಗ ಎಷ್ಟು ಎಕ್ಸ್ಪೋರ್ಟ್ ಆಗಿತ್ತು, ಎಷ್ಟೇ ನೋಡಿ, ಮರ್ಚಡೈಸ್ ಎಕ್ಸ್ಪೋರ್ಟ್, ಇದು ಇಂಪೋರ್ಟ್. ಎಕ್ಸ್ಪೋರ್ಟ್ ಇಲ್ಲಿ ನೋಡ್ತಾ ಹೋದ್ರೆ ನೀವು ಏಪ್ರಿಲ್ ಡಿಸೆಂಬರ್ ನೋಡಿ 322 ಇತ್ತು. ಓಕೆ, 322 USD ಬಿಲಿಯನ್ ಇತ್ತು, 533 ಇದೆ. ಯಾವಾಗ ಇಂಪೋರ್ಟ್ಸ್. ಇಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ನೋಡಿದ್ರೆ ಇಂಪೋರ್ಟ್ ಜಾಸ್ತಿ ಆಗಿದೆ ಸರ್ ಮರ್ಚಡೈಸ್ ಅಲ್ಲಿ, ಎಕ್ಸ್ಪೋರ್ಟ್ ಕಮ್ಮಿ ಇದೆ. ಹಾಗಾಗಿ ನಮಗೆ ನೆಗೆಟಿವ್ ಆಗುತ್ತೆ. ಸೊ ಮರ್ಚಡೈಸ್ ಟ್ರೇಡ್ ಡಿಫಿಶಿಯೇಟ್ ನಮ್ಮಲ್ಲಿ ಜಾಸ್ತಿ ಇದೆ. ಯಾಕೆ ಟ್ರೇಡ್ ಡಿಫಿಶಿಯೇಟ್ ನಮಗೆ ಬರುತ್ತೆ ಇಲ್ಲಿ ಅಂತಂದ್ರೆ, ಬಿಕಾಸ್ ಆಫ್ ಮರ್ಚಡೈಸ್ ಇಂದ. ಸರ್ವಿಸಸ್ ಅಲ್ಲಿ ನಾವು ಜಾಸ್ತಿ ಇದೀವಿ. ಸೇವಾ ವಲಯ, ಮರ್ಚಡೈಸ್ ಅಂದ್ರೆ ಸರಕುಗಳನ್ನ ನಾವೇನು ಗೂಡ್ಸ್ ಗಳಂತ ಏನ್ ಕರಿತೀವಿ ಅಂತದ್ದು, ಬೇರೆ ಬೇರೆ ಪ್ರಾಡಕ್ಟ್ಸ್ ಗಳನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ, ಅದರಲ್ಲಿ ನಾವು ಕಮ್ಮಿ ಇದೀವಿ. ಓಕೆ, ಇಂಪೋರ್ಟ್ ಜಾಸ್ತಿ ಆಗ್ತದೆ ಎಕ್ಸ್ಪೋರ್ಟ್ ಗಿಂತ. ಹಾಗೆ ನಾವು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಥವಾ ನಾನ್ ಜೆಮ್ಸ್ ಜ್ಯುವೆಲರಿ ಏನಿದೆಯಲ್ಲ ಅದರಲ್ಲಿ ನಾವು ಏನಿದೀವಿ, ಪಾಸಿಟಿವ್ ಇದೀವಿ. ಇಲ್ಲಿ ನೋಡ್ಬೋದು ನೀವು, ಪಾಸಿಟಿವ್ ಇದೀವಿ. ಓಕೆ, ರಫ್ತುಗಳ 9.1% ಏರಿಕೆ ಆಗಿದೆ. ಓಕೆ, ಅದು ಪಾಸಿಟಿವ್ ಅಲ್ಲಿ ಹೋಗ್ತೀವಿ. ಸೊ ನೆಕ್ಸ್ಟ್ ಬನ್ನಿ, ಸರ್ವಿಸಸ್ ಟ್ರೇಡ್ ಸರ್ಪ್ಲಸ್. ಸರ್ವಿಸಸ್ ಅಲ್ಲಿ ನಾನು ಆಲ್ರೆಡಿ ಹೇಳಿದೀನಿ, ನಾವು ಎಕ್ಸ್ಪೋರ್ಟ್ ಇಂಪೋರ್ಟ್ ತಗೊಂಡಾಗ ನಾವು ಇಂಪೋರ್ಟ್ಸ್ ಕಮ್ಮಿ ಇದೆ, ಎಕ್ಸ್ಪೋರ್ಟ್ ಜಾಸ್ತಿ ಇದೆ, ಹಾಗಾಗಿ ನಾವು ಪ್ಲಸ್ ಅಲ್ಲಿ ಬರ್ತೀವಿ. ಅದೇ ಮರ್ಚಡೈಸ್ ಅಂತ ತಗೊಂಡ್ರೆ ಇಲ್ಲಿ ನಾವು ನೆಗೆಟಿವ್ ಅಲ್ಲಿ ಬರ್ತೀವಿ. ಓಕೆ, ಸರಕುಗಳು ನೆಗೆಟಿವ್ ಅಲ್ಲಿ ಬರ್ತೀವಿ.
ಫೈನ್ ಸರ್. ಇನ್ನು ವಿದೇಶಿ ಡೈರೆಕ್ಟ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೆ. ಸಿ ನೋಡಿ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಏನಿದೆಯಲ್ಲ, ನಮಗೆ ಸಿ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು, ಇಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ರೈಸ್ ಇನ್ ಗ್ರಾಸ್ ಎಫ್ ಡಿ ಇನ್ಫ್ಲೋ, ರಿಪ್ರೆಟ್ರೇಷನ್ ಆಫ್ ಸೈನ್ ಆಫ್ ಪ್ರಾಫಿಟಬಲ್ ಎಕ್ಸಿಟ್ಸ್ ಅಂತ. ನೋಡಿ, ಎಫ್ ಡಿ ಬರ್ತಾ ಇದೆ ಸ್ನೇಹಿತರೆ, ಆದ್ರೂ ಎಫ್ ಡಿ ನೋಡಿ ಪಾಸಿಟಿವ್ ಅಲ್ಲಿ ಇದೆ. ಪ್ರೀವಿಯಸ್ ಮಂತ್ಸ್ ಗಳಿಗೂ ನೋಡಿ, ಇಯರ್ಸ್ ಗಳು ನೋಡಿದ್ರೆ ಇದಕ್ಕೂ ನೋಡಿ ಪಾಸಿಟಿವ್ ಅಲ್ಲಿ ಇದೆ. ಆದ್ರೆ ಅದೇ ರೀತಿ ಅದನ್ನ ದುಡ್ಡನ್ನ ತಗೊಂಡು ಇದಿದೆಯಲ್ಲ, ಇದು ವಾಪಸ್ ತಗೋತಾ ಇರೋದು, ಇದು ಇನ್ವೆಸ್ಟ್ ಮಾಡ್ತಾ ಇರೋದು. ಇನ್ವೆಸ್ಟ್ ಮಾಡಿ ಬಂದಿದ್ದ ಪ್ರಾಫಿಟ್ ನ ವಾಪಸ್ ಯಾಕೆ ತಗೋತಾರೆ? ಪ್ರಾಫಿಟ್ ಇದೆ ಅಂದ್ರೆ ಭಾರತದಲ್ಲಿ ಒಳ್ಳೆ ಆದ ಒಂದು ಪ್ರಾಫಿಟ್ ಅರ್ನಿಂಗ್ ಒಂದು ಸ್ಥಳ ಅಂತಾನೆ ಹೇಳ್ಬೋದು. ಹಂಗಾಗಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಅದೇ ರೀತಿ ಬರ್ತಾ ಇದೆ. ಓಕೆ, ಹಾಗೆ ಹೊರಗಡೆ ಹೋಗ್ತಾ ಇದೆ. ಸೊ ಹಂಗಾಗಿ ಈ ಹೊರಗಡೆ ವಾಪಸ್ ತಗೋತಾ ಇದಾರಲ್ಲ, ಸೊ ಹಂಗಾಗಿ ಏನಾಗುತ್ತೆ, ಅದ್ರದ್ದು ಅದೊಂದು ಜೊತೆಗೆ. ಮತ್ತೆ ಇವಾಗ ನೀವು ನೋಡಿದಿರಾ, ಈಗ ಡಾಲರ್ ಎಷ್ಟಿದೆ ಸರ್? ಡಾಲರ್ ಬಂದು ನಿಮ್ಗೆ 86 ರೂಪಾಯಿ ಅಷ್ಟ ಆಗಿದೆ. ಸೊ ಈ ಒಂದು ಡಾಲರ್ ರೇಟ್ ಭಾರತದ ರೂಪಾಯಿಗೆ ಏನು ಜಾಸ್ತಿ ಆಗ್ತಿದೆಯಲ್ಲ, ಇದನ್ನ ಕಮ್ಮಿ ಮಾಡ್ಬೇಕು. ಹಂಗಾಗಿ ಏನ್ ಮಾಡ್ತಾರೆ, ಒಂದು RBI ಒಂದಷ್ಟು ತಮ್ಮ ಫಾರೆಕ್ಸ್ ರಿಸರ್ವ್ಸ್ ಗಳನ್ನ ಕೂಡ ಡಾಲರ್ ನ ಕನ್ವರ್ಟ್ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ 706 ಇದು ನೋಡಿ, ಇಲ್ಲೆಲ್ಲ ಜಾಸ್ತಿ ಆಗ್ತಾ ಬಂತ ನೋಡಿ. ಈಗ ಡಿಸೆಂಬರ್ ಟೈಮ್ ಅಲ್ಲಿ ಏನಾಯ್ತು, ಅದು ಸ್ವಲ್ಪ ಕಮ್ಮಿ ಆಯ್ತು ನಮ್ಮ ಫಾರೆಕ್ಸ್ 640 ಡಿಸೆಂಬರ್ಗೆ. ಅದೇ ಸೆಪ್ಟೆಂಬರ್ 706 ನಮ್ಗೆ USD ಬಿಲಿಯನ್ ಡಾಲರ್ಸ್ ಇತ್ತು. ಈಗ 640 ಬಂದಿದೆ. ಯಾಕೆ ಬಂತು? ಬಿಕಾಸ್ ಆಫ್ ದೀಸ್ ಥಿಂಗ್ಸ್. ಡಾಲರ್ ಗಳನ್ನ ಸ್ವಲ್ಪ ಲಿಕ್ವಿಡೈಸ್ ಮಾಡ್ತಾರೆ RBI ಇಂದನೂ ಕೂಡ. ಓಕೆ, ಸೊ ಇದನ್ನ ನಾವು ನೋಡ್ಬೋದು. ಸೊ ಇಲ್ಲಿ ಅದು ಬಿಟ್ರೆ ನಾವು ಇಲ್ಲಿ ನೋಡಿ, ಫಾರೆಕ್ಸ್ ರಿಸರ್ವ್ಸ್ ಬಗ್ಗೆ ನಾನು ಮಾತಾಡಿದೆ 640, ಏನೀಗ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ಅದೇ ಇಲ್ಲೂ ಇದೆ ಪ್ರಶ್ನೆ. ಫೈನ್. ಈಗ ಇವೆಲ್ಲನೂ ಕಮ್ಮಿ ಮಾಡಬೇಕು, ಮತ್ತೆ ಇದು ಎಲ್ಲನೂ ಕೂಡ ಒಳ್ಳೆ ಇದರಾಗಿ ಹೋಗ್ಬೇಕು. ಅಂದ್ರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನಾವು ಮಾಡ್ಬೇಕು. ಎಫ್ ಡಿ ನಾವು ಇನ್ನೂ ಅಟ್ರಾಕ್ಟ್ ಮಾಡ್ಬೇಕು ಅಂದ್ರೆ ಈಸ್ ಆಫ್ ಡೂಯಿಂಗ್ ಮಾಡ್ಲೇಬೇಕು ಅಲ್ವಾ? ಏನ್ ಮಾಡ್ಬೇಕು? ಲಾಜಿಸ್ಟಿಕ್ ಅಂದ್ರೆ ಏನೋ ಒಂದು ಸರಕುಗಳು ಬರುತ್ತೆ, ಆ ಒಂದು ಸಾಗಣೆ ಆಗಿರೋದು, ಸರಕುಗಳನ್ನ ಮೇಂಟೈನ್ ಮಾಡೋದಾಗಿದ್ದು. ಸೊ ಅಂತ ಹಬ್ಗಳನ್ನ ಜಾಸ್ತಿ, ಇನ್ಫ್ರಾಸ್ಟ್ರಕ್ಚರ್ ನ ಜಾಸ್ತಿ ಮಾಡ್ಬೇಕು. ಹಾಗೆ ಪಾಲಿಸಿಗಳು ರಿಫಾರ್ಮ್ ಆಗ್ಬೇಕು. ಬೇಗ ಬಂದಿದ್ದು ಬೇಗ ಒಂದ್ ದಿನದಲ್ಲೇ ಕ್ಲಿಯರ್ ಆಗ್ಬೇಕು. 3 ದಿನ, 4 ದಿನ, 5 ದಿನ, 10 ದಿನ ಹಿಂಗೆಲ್ಲ ಕಾಯಬಾರ್ದು ಸರಕುಗಳು. ಓಕೆ, ಸೊ ಹಾಗಾಗಿ ಈ ಬ್ಯಾಂಕ್ ರಿಯಲೈಸೇಷನ್ ಸರ್ಟಿಫಿಕೇಟ್ ಗಳನ್ನು ಆನ್ಲೈನ್ ಅಂದ್ರೆ ಎಲ್ಲ ಕೂಡ ಈ ಪ್ಲಾಟ್ಫಾರ್ಮ್ ಗಳು ಮಾಡಿದ್ರೆ ಬೇಗ ಆಗುತ್ತೆ ಅಂತ. ಇವೆಲ್ಲ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇನಿಷಿಯೇಟಿವ್ ನ ತಗೊಂಡು ನಾವು ಎಕ್ಸ್ಪೋರ್ಟ್ ನ ಜಾಸ್ತಿ ಮಾಡ್ಬೋದು. ಹಾಗೆ ನಾವು ಇಲ್ಲಿ ಇಂಪೋರ್ಟ್ ನು ಕೂಡ ಮಾಡ್ಬೋದು. ಫೈನ್. ಸೊ ನೆಕ್ಸ್ಟ್ ಬರ್ತೀನಿ, ಪ್ರೈಸ್ ಅಂಡ್ ಇನ್ಫ್ಲೇಷನ್ ಅಂತ. ಅಂದ್ರೆ ಬೆಲೆಗಳು ಮತ್ತು ಹಣದುಬ್ಬರ. ಎಸ್ ಸರ್, ಇದು ವೆರಿ ಇಂಪಾರ್ಟೆಂಟ್. ನೋಡಿ, ನಾನು ನಿಮ್ಗೆ ಹೇಳಿದೆ, ಚಿಲ್ಲರೆ ಹಣದುಬ್ಬರ 5.4 ಇದ್ದಿದ್ದು ಈಗ 25 4.9 ಮಾಡ್ಬೇಕು. ಎಸ್ ಸರ್, ಮಾಡ್ಬೇಕು ಅಲ್ವಾ? ಜಾಗತಿಕ ಹಣದುಬ್ಬರ ಎಷ್ಟಿದೆ? IMF ಪ್ರಕಾರ 8.7% 2022 ಇತ್ತು, 24ರಲ್ಲಿ 5.7 ಇದೆ ಜಾಗತಿಕ ಹಣದುಬ್ಬರ, ವರ್ಲ್ಡ್ ಇನ್ಫ್ಲೇಷನ್. ಭಾರತದ್ದು 5.4 ಇದೆ, 25ಕ್ಕೆ 4.9 ಇಳಿಸ್ಬೇಕು. ಹೆಂಗೆ ನೋಡಿ, ಇಲ್ಲಿ ಹಣದುಬ್ಬರ ನೋಡಿದ್ರೆ ನಮ್ಗೆ ನಾವ್ ಯಾವ್ದ್ರಲ್ಲಿ ಹೇಳ್ತೀವಿ? CPI ಅಲ್ಲಿ ಹೇಳ್ತೀವಿ ಅಲ್ವಾ? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಲ್ಲಿ ಹೇಳ್ತೀವಿ. ಇಲ್ಲಿದೆ ನೋಡಿ, ಇದು 5.96 ಇಲ್ಲಿ ನೋಡ್ಬೇಕು. ನೀವು ಇಲ್ಲಿ ನೋಡ್ಬೇಕು, ಹಿಂಗೆ ಬರ್ತಾ ಆದ್ರೆ ಇಲ್ಲಿ ನೋಡ್ಬೇಕು. ಇದೆಯಲ್ಲ, ಇದು WPI ಕೊಟ್ಟಿರ್ತಕ್ಕಂಥದ್ದು. ನೀವು ಇದನ್ನ ನೋಡ್ಬೇಡಿ, ಇಲ್ಲಿ ನೋಡಿ. ಸೊ ಇದು ಬರ್ತಾ ಕಮ್ಮಿ ಆಗ್ತದೆ, ಬಟ್ ಇದನ್ನ ಕಮ್ಮಿ ಮಾಡ್ಬೇಕು. ಬಟ್ ಈ ಹಣದುಬ್ಬರ ಜಾಸ್ತಿ ಆಗಕ್ಕೆ ಕಾರಣ ಏನು? ಬಿಕಾಸ್ ಆಫ್ ಫುಡ್ ಅಂಡ್ ಎನರ್ಜಿ. ನಾವು ಅದನ್ನ ಹೆಡ್ಲೈನ್ ಇನ್ಫ್ಲೇಷನ್, ಕೋರ್ ಇನ್ಫ್ಲೇಷನ್ ಅಂತ ಕರಿತೀವಿ. ನೋಡಿ, ಹೆಡ್ಲೈನ್ ಇನ್ಫ್ಲೇಷನ್ ಅಂತಕ್ಕಂಥದ್ದೇನು, ಇನ್ಕ್ಲೂಡಿಂಗ್ ಆಲ್ ಎಲ್ಲ ಜಾಸ್ತಿ ಇದ್ರೆ ಹಣದುಬ್ಬರ ಜಾಸ್ತಿ ಆಗುತ್ತೆ ಸರ್. ಅದನ್ನ ನಾವು TOP ತೆಗಿರಿ. TOP ಅಂದ್ರೇನು? ಟೊಮೆಟೊ, ಆನಿಯನ್, ಪೊಟ್ಯಾಟೊ. ಇದು ಮೇನ್ ಇಂಪಾರ್ಟೆಂಟ್. ಇದನ್ನ ತೆಗ್ದಾಗ ನಮ್ಮ ಇನ್ಫ್ಲೇಷನ್ ಎಷ್ಟಿದೆ? ಸ್ವಲ್ಪ ಕಮ್ಮಿ ಆಯ್ತು ಅಲ್ವಾ? ಕಮ್ಮಿ ಆಯ್ತಾನ 4. ಹಾಗೆ ಹೆಡ್ಲೈನ್ ಎಕ್ಸ್ಕ್ಲೂಡಿಂಗ್ ವೆಜಿಟೇಬಲ್ ಅಂಡ್ ಪಲ್ಸಸ್. ವೆಜಿಟೇಬಲ್ಸ್ ನೋಡಿ, ಫುಡ್ ಇದೆಯಲ್ಲ, ದಟ್ ಈಸ್ ವಾಲಟೈಲ್. ಎನರ್ಜಿ ಇಸ್ ಆಲ್ಸೋ ವಾಲಟೈಲ್, ಬಟ್ ಎನರ್ಜಿಗಿಂತ ಈಗ ಆಲ್ಮೋಸ್ಟ್ ಬ್ಯಾರಲ್ಗಳು ಹೆಚ್ಚು ಕಮ್ಮಿ ಅಷ್ಟೇ ಇದೆ. ತುಂಬಾ ಏನ್ ಜಾಸ್ತಿ ಹಿಂಗ್ ಆಗ್ತಾ ಇಲ್ಲ. ಬಟ್ ಈ ಒಂದು ಫುಡ್ ಇದೆಯಲ್ಲ, ಅದು ವೇರಿಯೇಷನ್ ಜಾಸ್ತಿ ಆಗ್ತಾ ಇದೆ. ಸೊ ಹಂಗಾಗಿ ಇದನ್ನ ಬಿಟ್ಟಾಗ ನಾವು ಏನ್ ಮಾಡ್ತೀವಿ, ನಮ್ಮ ಒಂದು ಇನ್ಫ್ಲೇಷನ್ ಬೇರೆದ್ ಎಲ್ಲದ್ರಲ್ಲೂ ಕೂಡ ನಾವು ಸ್ಟಡಿಯಾಗಿ ಕಾಪಾಡ್ತಾ ಬಂದಿದ್ವಿ. ಅದು ಇಲ್ಲಿ ಗ್ರಾಫ್ ಅಲ್ಲಿ ಹೇಳುತ್ತೆ. ಹಂಗಾರೆ ಇದನ್ನ ಕಮ್ಮಿ ಹೆಂಗ್ ಮಾಡ್ಬೇಕು ಸರ್? ಅದನ್ನ ಕಮ್ಮಿ ಮಾಡಕ್ಕೋಸ್ಕರನೇ ಏನ್ ಮಾಡ್ತೇವೆ, ಸರ್ಕಾರ ಅಡ್ಮಿನಿಸ್ಟ್ರೇಟಿವ್ ಮೆಷರ್ಸ್ ಗಳನ್ನ ತಂದಿದೆ. ಏನ್ ಬಂದಿದೆ? ಸೆರಲ್ಸ್ ಗಳು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ವೀಟ್ ಅಂದ್ರೆ ಗೋಧಿ, ಅಕ್ಕಿಗಳ ಮೇಲೆ ಸ್ಟಾಕ್ ಲಿಮಿಟ್ ಇರೋದು, ಒಂದು ದಾಸ್ತಾನುಗಳನ್ನ ಇದಕ್ಕಿಂತ ಹೆಚ್ಚು ನೀವು ಸಂಗ್ರಹಣೆ ಮಾಡಬಾರದು. ಮತ್ತೆ ರೇಟ್ ಗಳು ಜಾಸ್ತಿ ಆಗ್ಬಾರ್ದು. ಭಾರತ್ ಬ್ರ್ಯಾಂಡ್, ನೀವೆಲ್ಲ ನೋಡಿದ್ರಿ, ಭಾರತ್ ಬ್ರ್ಯಾಂಡ್ ಅಕ್ಕಿಗಳಾಗಿರ್ಬೋದು, ಮತ್ತೆ ತೂರ್ ದಾಲ್ಗಳಾಗಿರ್ಬೋದು, ಭಾರತ್ ಬ್ರ್ಯಾಂಡ್ ಇವೆಲ್ಲ ತಂದಿರ್ತಕ್ಕಂಥದ್ದಾಗಿರ್ಬೋದು. ಬಫರ್ ಸ್ಟಾಕ್ಸ್ ಗಳನ್ನ ಇನ್ಕ್ರೀಸ್ ಮಾಡೋದು ಸರ್ಕಾರ ಆಗಿರ್ಬೋದು ತನ್ನ ಒಂದು ಸುಪರ್ದಿಯಲ್ಲಿ ಅಲ್ವಾ? ಸೊ ಇವೆಲ್ಲ ಏನು ತಂದೆ, ಅಡ್ಮಿನಿಸ್ಟ್ರೇಟಿವ್ ಮೆಜರ್ಸ್ ತಂದು ಈ ಫುಡ್ ಇನ್ಫ್ಲೇಷನ್ ಕಮ್ಮಿ ಮಾಡಿದೀವಿ ಅಂತ ಈ ಒಂದು ಸರ್ವೆ ಹೇಳ್ತಾ ಇದೆ ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ, ಮೀಡಿಯಂ ಟರ್ಮ್ ಅವರು ವೆರಿ ಇಂಪಾರ್ಟೆಂಟ್ ಸರ್. ಡಿರೆಗ್ಯುಲೇಷನ್ ಡ್ರೈವ್ ಗ್ರೋತ್ ಅಂತ ಕರಿತೀವಿ. ಸೊ ಮೀಡಿಯಂ ಟರ್ಮ್ ಔಟ್ಲುಕ್ ಅಂತಂದ್ರೆ ಸಿ, ಈಗ ಜಿಯೋ ಎಕನಾಮಿಕ್ ಫ್ರಾಗ್ಮೆಂಟೇಶನ್, ಜಾಗತೀಕರಣ ಅಂತದ್ದೇನಿದೆ, ಬೇರೆ ಬೇರೆ ಹೊರ ದೇಶದಲ್ಲಿ ಬೇರೆ ಬೇರೆ ಸವಾಲುಗಳು, ಬೇರೆ ಒಂದು ಜಿಯೋ ಪೊಲಿಟಿಕ್ಸ್ ಬೇರೆ ನಡೀತಾ ಇದೆ. ಸೊ ಈ ಒಂದು ಜಿಯೋ ಎಕನಾಮಿಕ್ ಫ್ರಾಗ್ಮೆಂಟೇಶನ್ಸ್ ಗಳ ಗ್ಲೋಬಲ್ ಟ್ರೇಡ್ ಅಲ್ಲಿ
ವ್ಯಾಪಾರದಲ್ಲಿ ವ್ಯತ್ಯಾಸ ಆಗುತ್ತೆ ಅಲ್ವಾ ಸರ್? ಅಲ್ಲೇ ವಿದ್ಯು ಆದ್ರೆ ಅಲ್ಲಿಗೆ ರೇಟ್ ಜಾಸ್ತಿ ಆಗುತ್ತೆ, ಬೇರೆ ಕಡೆ ಅವ್ರು ಬೇಕು ಅಂತ ಅವರು ಅಲ್ಲಿ ಒಂದಷ್ಟು ರಾಷ್ಟ್ರಗಳು ಏನ್ ಮಾಡ್ತಾರೆ, ರಫ್ತು ಮಾಡಲ್ಲ. ಇವೆಲ್ಲ ಏನಿರ್ತಾವಲ್ಲ, ಈ ಜಿಯೋ ಎಕನಾಮಿಕ್ ಫ್ರಾಗ್ಮೆಂಟೇಶನ್ಸ್ ಗಳ ಕಾರಣಗಳಿಂದ ಏನಾಗುತ್ತೆ, ನಾವು ಇದ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು. ಅದಕ್ಕೆ ಭಾರತ ಏನ್ ಮಾಡ್ಬೇಕು, ಡೊಮೆಸ್ಟಿಕ್ ಡ್ರೈವ್ಸ್ ಫಾರ್ ದ ಗ್ರೋತ್ ಅಂತ. ನಮ್ಮ ಕಾಲದಲ್ಲಿ ನಾವು ಸ್ಥಳೀಯವಾಗಿ ನಾವು ಬೆಳವಣಿಗೆ ಆಗಕ್ಕೆ ಏನೋ ಹೊರದೇಶಗಳ ಇದ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು, ಡೊಮೆಸ್ಟಿಕ್ ಆಗಿ ನಾವು ನಿಂತ್ಕೋಬೇಕು ಅಂತ ಹೇಳುತ್ತೆ. ಅದಕ್ಕೋಸ್ಕರ ಭಾರತ 2047ಕ್ಕೆ ವೇಳೆಗೆ ವಿಕಸಿತ ಭಾರತ, ವಿಕಾಸ ಭಾರತ ದೃಷ್ಟಿಕೋನ ತಂದಿರ್ತಕ್ಕಂಥದ್ದು. ಓಕೆ, ಅರ್ಥ ಆಗ್ತಿಲ್ಲ? ವಿಕಾಸ ಭಾರತದ ದೃಷ್ಟಿಕೋನ ತಗೊಂಡು ನಾವು ಡಿರೆಗ್ಯುಲೈಸ್ ಮಾಡ್ಬೇಕು. ಅಂದ್ರೆ ನಮ್ಮ ರೆಗ್ಯುಲೇಷನ್ಸ್ ಗಳು ಏನಾಗಿದೆ, ಅದನ್ನ ನಾವು ಮಾಡ್ಬೇಕು. ಅಂದ್ರೆ ಎಕನಾಮಿಕ್ ಫ್ರೀಡಮ್ ಕೊಡಬೇಕು ನಮ್ಮ ಭಾರತದ ಒಳಗಿರ್ತಕ್ಕಂಥವ್ರಿಗೆ. ಡೊಮೆಸ್ಟಿಕ್ ಅಲ್ಲಿ ನಾವು ಎಂಕರೇಜ್ ಮಾಡ್ಬೇಕು. ಇಂಡಿವಿಜುವಲಿಸಮ್, ಎಂಟರ್ಪ್ರೈಸಸ್, ಇನ್ವೆಸ್ಟ್ಮೆಂಟ್ ಎಫಿಷಿಯನ್ಸಿ ಜಾಸ್ತಿ ಮಾಡ್ಬೇಕೆ. ಏನೇನು ನಮ್ಮ ಒಂದು ರೆಗ್ಯುಲೇಷನ್ಸ್ ಗಳಿದೆ ಅಂದ್ರೆ ಡಿರೆಗ್ಯುಲೈಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅದನ್ನೇ ಹೇಳೋನು, ನಾವು ಏಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಟು, ನಾವೇನಿಗೆ LPG ಸಿಸ್ಟಮ್ ತಂದಿದ್ವಲ್ಲ ಸ್ನೇಹಿತರೆ, ಹಂಗೆ LPG ಸಿಸ್ಟಮ್ 2.0 ತರಬೇಕಾಗುತ್ತೆ ಅಂತ ಒಂದು ರೀತಿ ಮಾತಾಡ್ತಾರೆ. ಅಂದ್ರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ 2.0 ತರಬೇಕು. ಅದ್ರಲ್ಲಿ ಏನ್ ಮಾಡ್ಬೇಕು, ರಿಡಕ್ಷನ್ ಅಂದ್ರೆ ಕಂಪ್ಲೈನ್ಸಸ್ ಬರ್ಡನ್, ಓಕೆ, ಡಾಕ್ಯುಮೆಂಟೇಶನ್ಸ್ ನ ಕಮ್ಮಿ ಮಾಡ್ತಕ್ಕಂಥದ್ದಾಗಿರ್ಬೋದು. ಓಕೆ, ಮತ್ತೆ ಬೇಗ ಬೇಗ ಅವ್ರಿಗೆ ಒಂದು ಚೈನ್ ರಿಯಾಕ್ಷನ್ಸ್ ಅಂದ್ರೆ ಬೇಗ ಬೇಗ ಕ್ಲಿಯರೆನ್ಸ್ ಕೊಡ್ತಕ್ಕಂಥದ್ದಾಗಿರ್ಬೋದು. ಓಕೆ, ಡಿಜಿಟಲ್ ಸಿಸ್ಟಮ್ ಪ್ರೋಸೆಸ್ ಗಳನ್ನ ತರಂತದ್ದಾಗಿರ್ಬೋದು. ಅರ್ಥ ಆಗ್ತಿಲ್ಲ? ನಮ್ಮ ದೇಶದ ಮೇಲೆ ನಾವು ನಿಂತ್ಕೊಳ್ಳಕ್ಕೆ ಏನೇನು ಮಾಡಬೇಕು. ಸೊ ಹಾಗಾಗಿ ನಾವು ಏಸ್ ಆಫ್ ನೋಡಿ, ನಾವು LPG ಸಿಸ್ಟಮ್ ತಂದಾಗ ತಾನೇ ನಮ್ಗೆ ಆರ್ಥಿಕತೆ ಒಳಗೆ ಬಂದಿದ್ದು. ಹಂಗೆ ಇಲ್ಲಿ ಒಳಗಡೆ ನಾವು ಮಧ್ಯಮದ ಅವಧಿಯ ಬೆಳವಣಿಗೆ ನಿರೀಕ್ಷೆಗಳನ್ನ ಹೆಚ್ಚಿಸ್ಕೋಬೇಕು. ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅನ್ನೋದು ಈ ಒಂದು ಎಕನಾಮಿಕ್ ಸರ್ವೆ ಹೇಳ್ತಾ ಇದೆ. ಎಸ್ಪೆಷಲಿ ನಾವು ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅದನ್ನ ಮಿಟ್ಟಲ್ ಸ್ಟ್ಯಾಂಡ್ ಅಂತ ಕರೀತಾರೆ, ಮಿಟ್ಟಲ್ ಸ್ಟ್ಯಾಂಡ್ ಅಂತ ಕರೀತಾರೆ. ಓಕೆ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಈ ಮೀಡಿಯಂ ಟರ್ಮ್ ಔಟ್ಲುಕ್ ಅಲ್ಲಿ ಹೇಳ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್. ಸೊ ಓಕೆ, ಇವೆಲ್ಲ ಮಾಡ್ಬೇಕು. ಇನ್ವೆಸ್ಟ್ಮೆಂಟ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ಗೆ ಈಗ ನೀವು ಇದೆಲ್ಲ ನೀವು ಏನೋ ರಿಫಾರ್ಮ್ಸ್ ಮಾಡ್ಬೇಕು ಹೇಳಿದ್ರೆ ಫೈನ್ ಸರ್, ಅದ್ ಬಂದ್ಬಿಟ್ರೆ ಆಗುತ್ತಾ? ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ಬೇಕಲ್ಲ, ಇನ್ವೆಸ್ಟ್ಮೆಂಟ್ ಗಳು ಹೆಂಗಾಗಬೇಕು ಅದ್ ನೋಡ್ಬೇಕಲ್ಲ. ಸೊ ಅದ್ರ ಬಗ್ಗೆ ಕೂಡ ಈ ಒಂದು ಚಾಪ್ಟರ್ ಹೇಳ್ತಾ ಹೋಗ್ತಾರೆ. ನೋಡಿ, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮೊದಲು ಮಾತಾಡೋದಾದ್ರೆ ವೆರಿ ಇಂಪಾರ್ಟೆಂಟ್ ಸರ್. ಭಾರತ ಸರ್ಕಾರ ಆ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ ಮೂಲಸೌಕರ್ಯಕ್ಕೋಸ್ಕರ ಅದನ್ನ ಜಾಸ್ತಿ ಮಾಡ್ಕೊಂಡಿದೆ. 38.8% ದರದಲ್ಲಿ ಬೆಳೆದಿದೆ. ನಾವು ಲಾಸ್ಟ್ ಒಂದು 4 ವರ್ಷಕ್ಕೆ ನೋಡೋದಾದ್ರೆ ಇಲ್ಲಿ ನೋಡಿ, ರೈಲ್ವೆ ಸಂಪರ್ಕ ಕೂಡ 2031 ಕಿಲೋಮೀಟರ್ಸ್ ನೆಟ್ವರ್ಕ್ ನಾವು 2024 ತನಕ ನೋಡಬಹುದು. ಇಸ್ ಆಲ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಸ್ನೇಹಿತರೆ. ಹಾಗೆ ವಂದೇ ಭಾರತ್ ಏನು ಫಸ್ಟ್ 2018-20 2 ಬಂದಿತ್ತು, ಆಮೇಲೆ 10 ಆಯ್ತು, ಓಕೆ, 17 ಇತ್ತು, ಈಗ 2024 ಎಂಡ್ 51, ನೆಕ್ಸ್ಟ್ 2068 ತರಬೇಕು ಅಂತ ಇಟ್ಕೊಂಡ್ವಿ. ಈಗ 17ಇಂದ 51 ಮಾಡ್ತಾ ಇದೀವಿ. ಸೊ ಅದನ್ನ ಜಾಸ್ತಿ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ. ಹಾಗೆ ರಸ್ತೆ ಒಂದು ಕನೆಕ್ಟಿವಿಟಿ ಏನಿದೆ 5853 ಕಿಲೋಮೀಟರ್ ಹೆದ್ದಾರಿಗಳಷ್ಟು ನಾವು ಈ ಡಿಸೆಂಬರ್ 2025 ಒಳಗೆ ನಿರ್ಮಿಸಲಾಗ್ತಾ ಇದೆ ಅಂತ ಈ ಒಂದು ಸರ್ವೆ ಹೇಳ್ತಾ ಹೋಗುತ್ತೆ. ಅದೊಂದೇ ಅಲ್ಲ, ಕೋಚಸ್ಗಳು ಕೂಡ ಈಗ ರೈಲ್ವೆ ವಂದೇ ಭಾರತ್ ಒಂದೇ ಅಲ್ಲ, ಕೋಚಸ್ ಕೂಡ ನಾವು ಇನ್ಕ್ರೀಸ್ ಮಾಡಿದೀವಿ. 672 ಇದ್ದಿದ್ದು ನೆಕ್ಸ್ಟ್ 900 ಕೋಚಸ್ಗಳು ಆಗ್ಬೇಕು ವರ್ಷಕ್ಕೆ, ಈ ನೆಕ್ಸ್ಟ್ ಇಯರ್ ಅಲ್ಲಿ 25ರಲ್ಲಿ, ಈ ಇಯರ್ ಅಲ್ಲಿ. ಸೊ ಅದನ್ನು ಕೂಡ ಮಾತಾಡ್ತಾ ಹೋಗ್ತಾರೆ. ಜೊತೆಗೆ ಇಲ್ಲಿ ಉಡಾನ್ ಬಗ್ಗೆ ಮಾತಾಡ್ತಾರೆ, ಏರ್ಪೋರ್ಟ್ ಬಗ್ಗೆ ಮಾತಾಡ್ತಾರೆ. ನೋಡಿ, 84 ಉಡಾನ್ ಏರ್ಪೋರ್ಟ್ಸ್ ಗಳು ಇದ್ದಿದ್ದು ಈಗ ಡಿಸೆಂಬರ್ 24 88 ಆಗಿದೆ. ಹಾಗೆ ಉಡಾನ್ ರೂಟ್ಸ್ ಗಳು 545 ಇದ್ದಿದ್ದು 619 ಆಗಿದೆ. ನೋಡಿ, ಕನೆಕ್ಟಿವಿಟಿ ಇಸ್ ಇಂಪಾರ್ಟೆಂಟ್ ಅಲ್ವಾ? ಈ ಚಾಪ್ಟರ್ ಹೇಳ್ತಾ ಇದೆ ನಮ್ಗೆ ಇನ್ವೆಸ್ಟ್ಮೆಂಟ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಅಂತ. ಇನ್ವೆಸ್ಟ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ಗೆ ನಾವು ಮೂಲಭೂತ ಸೌಕರ್ಯಕ್ಕೆ ಇನ್ವೆಸ್ಟ್ಮೆಂಟ್ ಆಗ್ಬೇಕು, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಗ್ಬೇಕು ಸರ್ಕಾರದ, ಅದಾಗ್ತಾ ಇದೆ. ಹಂಗ ಅದೊಂದೇ ಅಲ್ಲ, ಕೈಗಾರಿಕಾ ಕಾರಿಡಾರ್ ಗಳನ್ನು ಕೂಡ ಮಾಡ್ಬೇಕು ಅಂತ ಹೇಳಿ ಇಲ್ಲಿ 3778 ಎಕರೆಗಳನ್ನ ಒಳಗೊಂಡಿರ್ತಕ್ಕಂಥ ಪ್ಲಾಟ್ ಗಳನ್ನ 383 ಪ್ಲಾಟ್ ಗಳನ್ನ ಕೈಗಾರಿಕಾ ಕಾರಿಡಾರ್ ಮಾಡಲಾಗಿದೆ. ಓಕೆ, ಜೊತೆಗೆ ಇಲ್ಲಿ ನೋಡಿ, ಕಂಟೈನರ್ ಈಗ ಒಂದು ಪೋರ್ಟ್ ನೀವೇನೋ ಒಂದು ಬಂತು, ಒಂದು ಪೋರ್ಟ್ ಹೋಯ್ತು, ಪೋರ್ಟ್ ಇಂದ ನೀವು ಎಕ್ಸ್ಪೋರ್ಟ್ ಮಾಡ್ಬೇಕು. ಮೊದ್ಲು ಇದು ಸರಾಸರಿ 48 ಗಂಟೆ ತಗೋತಾಯ್ತು, ಅಂದ್ರೆ 2 ದಿನ ತಗೋತಾಯ್ತು. ಈಗ ಅದು 30 ಗಂಟೆಗೆ ಇಳಿಸಿದೀವಿ ಕ್ಲಿಯರೆನ್ಸ್ ಆಗಿ ಅದನ್ನ ಎಕ್ಸ್ಪೋರ್ಟ್ ಮಾಡಕ್ಕೆ. ಅಷ್ಟು ಬೇಗ ಅಂದ್ರೆ ಇದು ಇನ್ನೂ ನಿಮ್ಗೆ ಅವರ್ಸ್, ಒಂದ್ ಸಿಂಗಲ್ ಡಿಜಿಟ್ ಅವರ್ಸ್ ಬರ್ಬೇಕು. ಬಟ್ ಪ್ರೀವಿಯಸ್ 48 ಗಂಟೆ 2 ದಿನ ತಗೊಂತಾ ಇದ್ರೆ ಈಗ 30 ಗಂಟೆ 1 ದಿನದಲ್ಲಿ ಮುಗಿಸ್ತಾ ಇದ್ದಾರೆ ಅನ್ನೋದು ಕೂಡ ಇದರಲ್ಲಿ ಸರ್ವೆ ಹೇಳ್ತಾ ಹೋಗ್ತಾರೆ. ಹಾಗೆ ಪವರ್ ಸೆಕ್ಟರ್ ಇದೊಂದೇ ಅಲ್ಲ, ನಾವು ವೆರಿ ಇಂಪಾರ್ಟೆಂಟ್ ಸರ್. ನಮ್ಮ ಸೋಲಾರ್ ಪವರ್, ವಿಂಡ್ ಪವರ್ ನೋಡೋದಾದ್ರೆ 15.8% ಇನ್ಕ್ರೀಸ್ ಆಗಿದೆ. ಸೋಲಾರ್ ಅಂಡ್ ವಿಂಡ್ ಎಸ್ಪೆಷಲಿ ಬರೀ ನಾವು ರಿನ್ಯೂವಬಲ್ ಎನರ್ಜಿ ರಿಸೋರ್ಸಸ್ ಅಂತ ನಿಮ್ಗೆ ಏನ್ ಹೇಳಿದೆ, 100% ಇದ್ರೆ ಅದರಲ್ಲಿ ಆಲ್ಮೋಸ್ಟ್ 47% ಅಷ್ಟು ನಾವು ನಾನ್ ಫಾಸಿಲ್ ಫ್ಯೂಲ್ ರಿನ್ಯೂವಬಲ್ ಎನರ್ಜಿಯಿಂದ ಬರ್ತಾ ಇದೆ. ಓಕೆ, ಸೊ ಈ ಒಂದು ಎನರ್ಜಿಯಿಂದ ಇದು ನೋಡಿ, ಇವೆಲ್ಲ ಅಚೀವ್ ಮಾಡಕ್ ಹೆಂಗ್ ಸಾಧ್ಯ?
ಇವೆಲ್ಲ ಅಚೀವ್ ಮಾಡಕ್ಕೆ ಅನ್ಸುತ್ತೆ ಬಿಕಾಸ್ ಆಫ್ ಬೇರೆ ಬೇರೆ ನಮ್ಮ ಒಂದು ಸ್ಕೀಮ್ಸ್ ಗಳಿದೆ ಅಲ್ವಾ. ಸೋಲಾರ್ ಟಾಪ್ ಆಗಿರ್ಬೋದು, ಬೇರೆ ಬೇರೆ ಸ್ಕೀಮ್ಸ್ ಗಳಿದೆ. ಜೊತೆಗೆ ಈ ಎಕನಾಮಿಕ್ ಸರ್ವೆಲ್ ಏನ್ ಹೇಳ್ತಾ ಹೋಗ್ತಾರೆ ಅಂತಂದ್ರೆ, ದೀನ್ ದಯಾಳ್ ಉಪಾಧ್ಯಾಯ ಆ ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಅಥವಾ ಸೌಭಾಗ್ಯ ಯೋಜನೆ ಆಗಿರ್ಬೋದು, ಇದರಿಂದ ವಿಲೇಜಸ್ ಹೌಸ್ ಹೋಲ್ಡ್ಸ್ ಗಳಿಗೆ ಎಲೆಕ್ಟ್ರಿಸಿಟಿ ಪ್ರೊವೈಡ್ ಮಾಡ್ತಿರೋದು, LPG ಗಳು ಪ್ರೊವೈಡ್ ಮಾಡ್ತಾ ಇರೋದಾಗಿರ್ಬೋದು. ಹಾಗೆ ನಮ್ಮ ಡಿಜಿಟಲ್ ಕನೆಕ್ಟಿವಿಟಿನ ರೂರಲ್ ಅಲ್ಲಿ ಏನ್ ಮಾಡ್ತಾರೆ, ಟವರ್ ಗಳು ಇನ್ಸ್ಟಾಲೇಷನ್ ಇದೆಯಲ್ಲ ಅದು ಕೂಡ 7.9 ಇದೆ, 8.2 ಆಗಿದೆ ಲ್ಯಾಕ್ಸ್. ಓಕೆ. ಹಾಗೆ ಭಾರತ್ ನೆಟ್ ಪ್ರೋಗ್ರಾಮ್ ಅಡಿಯಲ್ಲಿ ನಾವು ಡಿಜಿಟಲ್ ಭಾರತ್ ನಿಧಿ ಅಂತ 4G ಮೊಬೈಲ್ ನು ಕೂಡ ಇನ್ಕ್ರೀಸ್ ಮಾಡ್ತಾ ಇದೀವಿ. ಜೊತೆಗೆ ಫೈಬರ್ ಕೇಬಲ್ ನ ಜಾಸ್ತಿ ಮಾಡ್ತಾ ಇದೀವಿ. 4G ಮೊಬೈಲ್ ಸರ್ವಿಸ್ ಪ್ರತಿ ಹಳ್ಳಿಗೂ ಸಿಗ್ಬೇಕು ಅಂತ ಹೇಳಿ ನಾವು ಟಾರ್ಗೆಟ್ ಇಟ್ಕೊಂಡಿದೀವಿ. 10,700 ವಿಲೇಜಸ್ ಗಳು ಈ ಡಿಸೆಂಬರ್ 24ರಲ್ಲಿ ಕವರ್ ಆಗಿದೆ. 5G ಕೂಡ ಇವಾಗ ನಾವು ಅದನ್ನ ಜಾಸ್ತಿ ಮಾಡ್ತಾ ಇದೀವಿ. ಓಕೆ. ಸೊ ಇದ್ರ ಜೊತೆಗೆ ನಾವೇನ್ ಮಾಡ್ತೀವಿ, ವೇರಿಯಸ್ ಇನಿಷಿಯೇಟಿವ್ ಅರ್ಬನ್ ಡೆವಲಪ್ಮೆಂಟ್ ಗೋಸ್ಕರ ಹೌಸಸ್ ಗಳಾಗಿರ್ಬೋದು ಅಲ್ವಾ, ಇವೆಲ್ಲ ಆಗ್ಬೇಕಲ್ಲ. ಇನ್ಫ್ರಾಸ್ಟ್ರಕ್ಚರ್ ಅಂತಂದ್ರೆ ನಮ್ಗೆ ಮೂಲಭೂತ ಸೌಕರ್ಯದಲ್ಲಿ ಹೌಸಸ್ ಬರುತ್ತೆ, ಮತ್ತೆ ವಾಟರ್ ಸಿವೇಜ್ ಬರುತ್ತೆ, ಟ್ಯಾಪ್ ವಾಟರ್ ಕನೆಕ್ಟಿವಿಟಿ, ಅಮೃತ್ ಮಿಷನ್ ಅಡಿಯಲ್ಲಿ, ಅಟಲ್ ಮಿಷನ್ ಫಾರ್ ಎಜುಕೇಶನ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಅಡಿಯಲ್ಲಿ, ಅರ್ಬನ್ ಟ್ರಾನ್ಸ್ಪೋರ್ಟ್ ಮೆಟ್ರೋ ರೈಲ್ ಸಿಸ್ಟಮ್ ನ ಜಾಸ್ತಿ ಮಾಡಿದ್ರೆ 1010 ಕಿಲೋಮೀಟರ್ ಕರೆಂಟ್ಲಿ ಆಪರೇಷನ್ 23 ಸಿಟೀಸ್ ಗಳಿದೆ. ಇನ್ನು ಅದನ್ನು 980 ಕಿಲೋಮೀಟರ್ಗೆ ನಾವು ಜಾಸ್ತಿ ಮಾಡಬೇಕು ಅನ್ಕೊಂಡಿದ್ದಾರೆ. ಹಾಗೆ ಸ್ಮಾರ್ಟ್ ಸಿಟಿ ಮಿಷನ್ಸ್ ಗಳಾಗಿರ್ಬೋದು, ಇವೆಲ್ಲ ಕೂಡ ನಮಗೆ ಹೆಲ್ಪ್ ಮಾಡ್ತಾರೆ ಸ್ನೇಹಿತರೆ. ಮತ್ತೆ ಜಲ್ ಜೀವನ್ ಮಿಷನ್ಸ್ ಇಂದ 12 ಕೋಟಿ ಫ್ಯಾಮಿಲೀಸ್ ಗಳಿಗೆ ಡ್ರಿಂಕಿಂಗ್ ವಾಟರ್ ಬಂದಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಿಂದ 89, ನಾನು ಇಲ್ಲಿ ಏನ್ ತೋರಿಸಿದ್ನಲ್ಲ ಇದೆಲ್ಲ 89 ಲಕ್ಷ ಅಷ್ಟು ಹೌಸಸ್ ಗಳು ಆಲ್ರೆಡಿ ಇದೆ ಅಲ್ವಾ, ಆಲ್ರೆಡಿ ಇದೆ. ಫೈನ್. ಸೊ ಹಾಗೆ ರಿಯಲ್ ಎಸ್ಟೇಟ್ ಕೂಡ ನಾವು ನೋಡೋದಾದ್ರೆ ರಿಜಿಸ್ಟ್ರೇಷನ್ಸ್ ಕೂಡ ಜಾಸ್ತಿ ಆಗಿದೆ. ಜೊತೆಗೆ ನಾವು ಆಕಾಶಯಾನ, ನಾವೇನೋ ಸ್ಪೇಸ್ ಅಂತ ಹೇಳ್ತೀವಲ್ಲ, ಗಗನಯಾನ ಮಿಷನ್ಸ್ ಕೂಡ, ಚಂದ್ರಯಾನ 4 ಮಿಷನ್ಸ್ಗೂ ಕೂಡ ಗೌರ್ಮೆಂಟ್ ಇನಿಷಿಯೇಟಿವ್ ತಗೊಂಡಿದೆ. ಇದೆಲ್ಲ ಇದರಲ್ಲಿ ಹೇಳ್ತಾ ಹೋಗ್ತಾನೆ ನೋಡಿ, ಇವೆಲ್ಲ ಇಲ್ಲಿ ಕೊಡ್ತಾ ಹೋಗ್ತಾನೆ ಎಷ್ಟೆಷ್ಟಾಗಿದೆ ಏನಾಗಿದೆ ಅಂತ. ಮತ್ತೆ ವಿಲೇಜ್ ಓಪನ್ ಡಿಫಿಕೇಶನ್ ಫ್ರೀ ಪ್ಲಸ್, ODF ಪ್ಲಸ್ ಅಂತ ಏನ್ ಕರಿತೀವಿ ಅಲ್ವಾ, ಬಹಿರ್ದಸೆ ಅಲ್ಲಿ ಮಲಮಸರ್ಜನೆ ಮಾಡಬಾರ್ದು ಅಂತ. ಇಲ್ಲಿ ನೋಡ್ಬೋದು ಹೆಂಗ್ ಇಂಪ್ರೂವ್ ಆಗಿದೆ ಅಂತ. 2024 ಏನಿತ್ತು, ನವೆಂಬರ್ 24 ಏನಿದೆ, ಇದು ಮಾರ್ಚ್ ಮತ್ತೆ ನವೆಂಬರ್. ಇಲ್ಲಿ ನೀವು ನೋಡ್ತಾ ಹೋದ್ರೆ ಗ್ರೀನ್ ಕಲರ್ ಹೆಚ್ಚು ಆಗಿದೆಯಲ್ಲ, ಅಲ್ಲೆಲ್ಲ 75% ಗಿಂತ ಹೆಚ್ಚು ಅದಾಗಿರ್ತಕ್ಕಂಥದ್ದು, ಅಂದ್ರೆ ಓಪನ್ ಡಿಫಿಕೇಶನ್ ಫ್ರೀ ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡ್ತಾ ಇದ್ರೆ ನಮ್ಗೆ 25% ಕಮ್ಮಿ, ಕರ್ನಾಟಕನೇ ಕಮ್ಮಿ ಇದೆ ಇಲ್ಲಿ ನೋಡೋದಾದ್ರೆ. ನಮ್ಮ ಸೌತ್ ಅಲ್ಲಿ ಬಂದ ಕರ್ನಾಟಕ, ಆಂಧ್ರ, ಇಲ್ಲಿ ನೋಡಿದ್ರೆ ಕಮ್ಮಿ ಇದೆ. ಓಕೆ, ಇದು ನೋಡ್ಕೊಳ್ಳಿ. ನೆಕ್ಸ್ಟ್ ಇಂಡಸ್ಟ್ರಿ. ಓಕೆ, ಇಂಡಸ್ಟ್ರಿ ಬಗ್ಗೆ ಮಾತಾಡೋದಾದ್ರೆ ನಾವು ಎಕ್ಸ್ಪೋರ್ಟ್ ಕಮ್ಮಿ ಆಗಿದೆ, ಬಟ್ ಸ್ಟಿಲ್ ವಿ ಆರ್ ಡೂಯಿಂಗ್ ಇಂಡಸ್ಟ್ರಿಗೆ ಹೆಚ್ಚು ಒತ್ತು ಕೊಡ್ತಾ ಇದೀವಿ. ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಅಂತೆಲ್ಲ ಮಾಡಿದೀವಲ್ಲ, ಅದೇ ರೀತಿ ಆಟೋಮೊಬೈಲ್ ಮಾರಾಟ, ಭಾರತೀಯ ಆಟೋಮೊಬೈಲ್ ದೇಶೀಯ ಮಾರಾಟ 12.5% ಹೆಚ್ಚಾಗಿದೆ. ಓಕೆ, ಕೈಗಾರಿಕಾ ವಲಯ 6.2% ಟೋಟಲ್ ಆಲ್ ನಾವು ಏನಾಗಿದೆ ಬೆಳವಣಿಗೆಯನ್ನ ನೋಡಬಹುದು 2025ರಲ್ಲಿ ಅಂತ ಹೇಳ್ತಾ ಇದೆ. ಜೊತೆಗೆ ಎಲೆಕ್ಟ್ರಾನಿಕ್ಸ್ ಸರಕುಗಳ ದೇಶೀಯ ಉತ್ಪಾದನೆ ಕೂಡ ಏನಾಗಿದೆ, ಜಾಸ್ತಿ ಆಗಿದೆ 17.5%. 99% ಅಷ್ಟು ನಾವು ಸ್ಮಾರ್ಟ್ಸ್ ಗಳನ್ನ ಇಲ್ಲೇ ತಯಾರಿ ಮಾಡ್ತಾ ಇದೀವಿ. ಔಷಧಗಳು ವೆರಿ ಇಂಪಾರ್ಟೆಂಟ್, ಫಾರ್ಮಾ ಅಂತ ಏನ್ ಕರಿತೀವಿ. ಫಾರ್ಮಾದಲ್ಲಿ ನೋಡೋದಾದ್ರೆ ನಮ್ದು ಕಳೆದ 5 ವರ್ಷಗಳಲ್ಲಿ 10.1% ನಾವು ಬೆಳವಣಿಗೆ ಕಂಡಿದ್ದೀವಿ. ಮತ್ತೆ ವಿಪೋ ಪ್ರಕಾರ ಹೇಳಿದ್ನಲ್ಲ, 6ನೇ ಸ್ಥಾನದಲ್ಲಿದ್ದೀವಿ ಈ ಒಂದು ಫೈಲಿಂಗ್ ಅಲ್ಲಿ ವಿಪೋ ಪ್ರಕಾರ ನಾವು 6ನೇ ಸ್ಥಾನದಲ್ಲಿದ್ದೀವಿ. ಹಾಗೆ MSME ಗಳಿಗೆ ಸರ್ಕಾರ 50,000 ಕೋಟಿ ಕಾರ್ಪಸ್ ನ ಕೊಡ್ತಾ ಇದೆ, ಇಕ್ವಿಟಿ ಆಗಿ ಎತ್ತಿಟ್ಟಿದೆ MSME ಗಳ ಬೆಳವಣಿಗೆಗೋಸ್ಕರ. ಇಂಡಸ್ಟ್ರಿ ಅಂದ ತಕ್ಷಣ ನಮ್ಗೆ ಬರೋದೇ ಮುಖ್ಯವಾಗಿ MSME ನೋಡ್ಬೇಕಾಗುತ್ತೆ, ಅದೇ ನಮ್ಮ ಬ್ಯಾಕ್ ಬೋನ್ ಇವಾಗ ಇಂಡಸ್ಟ್ರಿಗಳಲ್ಲಿ ಅಲ್ವಾ. ಕ್ಲಸ್ಟರ್ಗಳು, ಇಂಡಸ್ಟ್ರಿ ಕ್ಲಸ್ಟರ್ಗಳು ಮಾಡ್ತಕ್ಕಂಥದ್ದಾಗಿರ್ಬೋದು. ಓಕೆ, ಮತ್ತೆ ಈ ಇಂಡಸ್ಟ್ರಿ ಅಂದ ತಕ್ಷಣ ಫಸ್ಟ್ ನಾವು ನೋಡೋದಾದ್ರೆ ಸ್ನೇಹಿತರೆ, ಯಾವುದೇ ದೇಶದಲ್ಲಿ ಬೆಳವಣಿಗೆ ಆಗ್ಬೇಕು ಅಂದ್ರೆ ಅಲ್ಲಿ ಸಿಮೆಂಟ್ ಹೆಂಗ್ ಪ್ರೊಡಕ್ಷನ್ ಆಗಿದೆ, ಹೆಂಗ್ ಕನ್ಸಂಪ್ಷನ್ ಆಗಿದೆ, ಹಾಗೆ ಸ್ಟೀಲ್ ಪ್ರೊಡಕ್ಷನ್ ಕನ್ಸಂಪ್ಷನ್ ಹೆಂಗಾಗಿದೆ, ಅದು ವೆರಿ ಇಂಪಾರ್ಟೆಂಟ್. ನೋಡಿ, ಸಿಮೆಂಟ್ ಪ್ರೊಡಕ್ಷನ್ ನಾವು ನೋಡೋದಾದ್ರೆ ಎಸ್ ಇಟ್ ಈಸ್ ಇನ್ ದ ಪಾಸಿಟಿವ್. ಇದು ಜಸ್ಟ್ ನಿಮಗೆ 25 ಏಪ್ರಿಲ್ ಟು ಅಕ್ಟೋಬರ್, ಇದು ಕಂಪ್ಲೀಟ್ ಇಲ್ಲ, ಬಟ್ ಸ್ಟಿಲ್ ವಿ ಆರ್ ಡೂಯಿಂಗ್ ಗ್ರೇಟ್ ಗ್ರೋತ್, ಅಂದ್ರೆ ಸಿಮೆಂಟ್ ಪ್ರೊಡಕ್ಷನ್ಸ್ ಆಗಿದೆ. ಬಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಟೀಲ್ ಪ್ರೊಡಕ್ಷನ್ ಅಲ್ಲಿ ಪ್ರೊಡಕ್ಷನ್ ಇದು ಕನ್ಸಂಪ್ಷನ್, ಇದು ಉತ್ಪಾದನೆ, ಇದು ನಾವು ಉಪಯೋಗ. ನೋಡಿದ್ರೆ ಉಪಯೋಗ ಜಾಸ್ತಿ ಇದೆ ಉತ್ಪಾದನೆಗಿಂತ. ಅಂದ್ರೆ ನಾವು ಸ್ಟೀಲ್ ನ ನಾವು ಆಮದು ಮಾಡ್ಕೋತಾ ಇದೀವಿ ಅಲ್ವಾ. ಏನಕ್ಕೆ ನಾವು ಈ ಎಕ್ಸ್ಪೋರ್ಟ್ ನಾವು ಇಂಡಸ್ಟ್ರಿಯಲ್ಲಿ ಡೆವಲಪ್ ಆಗ್ತಾ ಇದೆ, 6.2% ನಮ್ಮ ಟಾರ್ಗೆಟ್ ಇದೆ. ಓಕೆ, ಬಟ್ ಇಲ್ಲಿ ನಾವು ಎಕ್ಸ್ಪೋರ್ಟ್ ಅಲ್ಲಿ ನಾವು ಇದರಲ್ಲಿ ನೆಗೆಟಿವ್ ಬರ್ತೀವಿ. ಇಂಡಸ್ಟ್ರಿ ಅಂದ್ರೆ ಇಂಡಸ್ಟ್ರಿಯಲ್ ಗೂಡ್ಸ್ ಮರ್ಚಡೈಸ್ ಅಲ್ಲಿ, ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ಸ್ಟೀಲ್ ಆಗಿರ್ಬೋದು, ಈ ತರದೆಲ್ಲ ನಾವು ಇನ್ನು ಸ್ಟೀಲ್ ಇಂಪೋರ್ಟ್ ಮಾಡ್ಕೋತಾ ಇದೀವಿ, ನಮಗೆ ಸಾಕಾಗ್ತಾ ಇಲ್ಲ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದು. ಮತ್ತೆ ಅದು ಬಿಟ್ಟು ಬೇರೆ ಕನ್ಸ್ಯೂಮರ್ ಗೂಡ್ಸ್ ಅಲ್ಲಿ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್, ಅದರಲ್ಲಿ ನಾವು ಅಡ್ವಾಂಟೇಜ್ ತಗೊಂಡಿದೀವಿ ಈಗ ಬಿಕಾಸ್ ಆಫ್ ಚೈನಾ ಟೆಕ್ಸ್ಟೈಲ್ ಬಿಟ್ಬಿಟ್ಟಿದೆ, ಬಾಂಗ್ಲಾ, ಬೇರೆ ಬೇರೆ ಕ್ರೈಸಿಸ್ ಇದೆ, ಅದನ್ನ ನಾವು ಅಡ್ವಾಂಟೇಜ್ ಪಾಸಿಟಿವ್ ಆಗಿ ತಗೊಂಡು ನಾವೇನ್ ಮಾಡ್ತೀವಿ, ಟೆಕ್ಸ್ಟೈಲ್ ನ ಇನ್ಕ್ರೀಸ್ ಮಾಡ್ತಾ ಇದೀವಿ. ಎಲೆಕ್ಟ್ರಾನಿಕ್ ಇಂಡಸ್ಟ್ರೀಸ್ ಗಳು ಇನ್ಕ್ರೀಸ್ ಆಗ್ತಾ ಇದೆ, ಎಕ್ಸ್ಪೋರ್ಟ್ ಇಂಪೋರ್ಟ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ.
ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್. ಇನ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಬಗ್ಗೆ ನೋಡಿ, ಅದರಲ್ಲೂ ಕೂಡ ಪಾಸಿಟಿವ್ ಇದೀವಿ. ಸೊ ಟ್ರೇಡ್ ಮಾರ್ಕ್ ಫೈಲ್ಡ್, ಇದು ರಿಜಿಸ್ಟರ್ಡ್, ಇದು ಫೈಲ್ಡ್, ಗ್ರಾಂಟೆಡ್. ಅಂದ್ರೆ ನಾವು ಅಪ್ಲಿಕೇಶನ್ ಹಾಕೋದು ಅದ್ರಲ್ಲಿ ಎಷ್ಟು ಗ್ರಾಂಟ್ ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನಂಬರ್ಸ್ ಅಲ್ಲಿ ಕೊಟ್ಟಿದೆ, ಇದು ನೋಡ್ಕೊಳ್ಳಿ. ಪೇಟೆಂಟ್, ಟ್ರೇಡ್ ಮಾರ್ಕ್ ಅಲ್ಲಿ ಗ್ರಾಂಟ್ ಆಗಿರೋದು ಕಮ್ಮಿ, ಬಟ್ ಪೇಟೆಂಟ್ ಜಾಸ್ತಿ ಇದೆ ನಾವು ತಗೊಂಡಿರೋದ್ರಲ್ಲಿ. ಓಕೆ, ಡಿಸೈನ್ ಫೀಲ್ಡ್ ಅಲ್ಲೂ ಕೂಡ ಆಲ್ಮೋಸ್ಟ್ ಜಾಸ್ತಿ ಇದೀವಿ. ಹಾಗೆ ನಾವು ಕಾಪಿರೈಟ್ ಫೀಲ್ಡ್ ಅಲ್ಲೂ ಕೂಡ ಪೇಟೆಂಟ್ ತಗೊಳ್ಳೋದಲ್ಲೂ ಕೂಡ ನಾವು ಪಾಸಿಟಿವ್ ಅಲ್ಲೇ ಇದೀವಿ. ಓಕೆ, ನೆಕ್ಸ್ಟ್ ಸರ್ವಿಸ್ ಸೆಕ್ಟರ್. ಸರ್ವಿಸ್ ಸೆಕ್ಟರ್ ಬಂದ್ಬಿಟ್ರೆ ಇದೊಂದು ಸವಾಲು ಸರ್. ನೋಡಿ, ಸರ್ವಿಸ್ ಸೆಕ್ಟರ್ ಯಾವಾಗ್ಲೂ ಜಾಸ್ತಿ ಆಗ್ತದೆ. ಅದೊಂಥರ ನಮ್ಗೆ ನಾವು ಎಚ್ಚರಿಕೆ ಅಂತ ಹೇಳ್ಬೋದು. ಇದು ಓಲ್ಡ್ ವಾರ್ ಹೌಸ್ ಅಂತ ಕರಿತೀವಿ, ಹಳೆಯ ಯುದ್ಧದ ಕುದುರೆ. ನೋಡಿ, ನಾವು ಬರೀ ಇದನ್ನೇ ಡಿಪೆಂಡ್ ಆಗ್ಬಿಟ್ರೆ ಅಗ್ರಿಕಲ್ಚರ್ ಅಂಡ್ ಇಂಡಸ್ಟ್ರಿ ಇದೆಯಲ್ಲ, ಅದು ನಮ್ಗೆ ಬೇಕಾಗಿರೋದು ಸ್ನೇಹಿತರೆ. ಸರ್ವಿಸ್ ಸೆಕ್ಟರ್ ಯಾವ್ದು ಡಿಪೆಂಡ್ ಆಗಿರುತ್ತೆ, ನಾವು ಹೊರದೇಶದ ಮೇಲೆ ಡಿಪೆಂಡ್ ಆಗದಂಗೆ ಆಗ್ಬಿಡುತ್ತೆ ಸರ್ವಿಸ್ ಸೆಕ್ಟರ್. ಎಸ್, ಇಂಡಿಯಾದಲ್ಲಿ ಇದೆ ಸರ್ವಿಸ್, ಇಲ್ಲ ಅಂತಲ್ಲ, ಬಟ್ ನಾವು ಇದರಲ್ಲಿ ಹೆಚ್ಚು. ಈಗ ನೋಡಿ, 50% ಇದ್ದಿದ್ದು ಸರ್ವಿಸ್ ಸೆಕ್ಟರ್, 25ರಲ್ಲಿ ನಾವು 55% ಹೋಗ್ಬಿಡ್ತೀವಿ. ಅಂದ್ರೆ ಅರ್ಥ, ಇನ್ ಮಿಕ್ಕಿದ್ದು 45% ಅಲ್ಲಿ ನಾವು ಅಗ್ರಿಕಲ್ಚರ್ ಮತ್ತೆ ಇಂಡಸ್ಟ್ರಿ ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಬಟ್ ನಾವು ಅಗ್ರಿಕಲ್ಚರ್ ನಮ್ಗೆ ಸಾಥ್ ಕೊಟ್ಟಿದೆ ಮೊದ್ಲಿಂದ ಈಗ್ಲೂ ಕೂಡ, ಅದನ್ನ ಇನ್ನೂ ನಾವು ಹೆಚ್ಚಾಗಿ ಮಾಡ್ಬೇಕಾಗತ್ತೆ. ಸರ್ವಿಸ್ ಸೆಕ್ಟರ್ ಹೋಗ್ತಾ ಇದ್ರೆ ಮುಂದೆ ಒಂದಿನ ತಬ್ಬಕ್ಕಂತೆ ಬಿದ್ದೋದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಸೊ ವಿ ಶುಡ್ ಬಿಕಾಸ್ ಆಫ್ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗಳಾಗಿರ್ಬೋದು, ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಓಕೆ, ಸೊ ಇಲ್ಲಿ ಜಾಗತಿಕವಾಗಿ ನೋಡೋದಾದ್ರೆ, ನಮ್ಮ ಸೇವಾ ರಫ್ತು ಬಗ್ಗೆ ಮಾತಾಡೋದಾದ್ರೆ ಸರ್ವಿಸ್ ಅಲ್ಲಿ ಜಾಗತಿಕವಾಗಿ ನಮ್ದು 4.3% ಪಾಲು ಹೊಂದಿದ್ವಿ. ವಿಶ್ವದಲ್ಲಿ ನಾವು ಒಂದು ಸೇವಾ ರಫ್ತಲ್ಲಿ ಎಷ್ಟನೇ ಸ್ಥಾನದಲ್ಲಿ? 7ನೇ ಸ್ಥಾನದಲ್ಲಿ. ಓಕೆ, 7ನೇ ಸ್ಥಾನದಲ್ಲಿ. ಓಕೆ, ಸರ್ವಿಸ್ ಸೆಕ್ಟರ್ ನೋಡಿ, ಗ್ರಾಸ್ ವ್ಯಾಲ್ಯೂ ಆಡೆಡ್ ಸರ್ವಿಸ್ ಸೆಕ್ಟರ್ ಆಗಿರ್ಬೋದು, ನಮ್ಮ ಗ್ಲೋಬಲ್ GDP ಎಕ್ಸ್ಪೋರ್ಟ್ಸ್ ಗಳಿಗಾಗಿರ್ಬೋದು, ನಮ್ಮ ಸರ್ವಿಸ್ ಸೆಕ್ಟರ್ ಜಾಸ್ತಿ ಪಾಲನ್ನು ಕೊಡ್ತಾರೆ. ಓಕೆ, ಇನ್ನು ಮಾಹಿತಿ ಕಂಪ್ಯೂಟರ್ ಸಂಬಂಧಿತ ಸೇವೆಗಳು ಏನಿದೆ, ಅದರಲ್ಲೂ ಕೂಡ ನಾವು ಹೆಚ್ಚಿಗೆ ಕಾಣ್ತಾ ಇದೀವಿ. 10.9% ಹೆಚ್ಚಿದೆ ಅದರ ಒಂದು ಗ್ರಾಸ್ ವ್ಯಾಲ್ಯೂ ಆಡೆಡ್. ಓಕೆ, ಇನ್ನು ಭಾರತೀಯ ರೈಲ್ವೆ ಸರ್ವಿಸಸ್ ಗಳು ಏನ್ ಕೊಡ್ತಾ ಇದೆ, ಭಾರತೀಯ ರೈಲ್ವೆ ಇಂದ ಅದು ಕೂಡ 8ರಷ್ಟು ಬೆಳವಣಿಗೆ ಸಾಧಿಸಿದೆ. ಇದು 5.2 ಇತ್ತು ಯಾವಾಗ 24ಕ್ಕಿಂತ ಮುಂಚೆ ಸರಕು ಸಾಗಣೆಯಲ್ಲಿ. ಈಗ ನಾವು ಪ್ರಯಾಣಿಕರು ಸೇರಿದಂತೆ 8% ಬೆಳವಣಿಗೆ ನಾವು ನೋಡ್ತಾ ಇದ್ದೀವಿ. ಫೈನ್. ಸೊ ನೆಕ್ಸ್ಟ್ ಬರ್ತೀನಿ, ಅಗ್ರಿಕಲ್ಚರ್, ದ ಮೋಸ್ಟ್ ಇಂಪಾರ್ಟೆಂಟ್ ಅಗ್ರಿಕಲ್ಚರ್. GDPಗೆ ನಮ್ಗೆ ಅಗ್ರಿಕಲ್ಚರ್ 16% ಕೊಡುಗೆ ಕೊಡ್ತಾ ಇದೆ ಸ್ನೇಹಿತರೆ ಅಷ್ಟೇ. ಅದ್ರ ಸರ್ವಿಸ್ ಸೆಕ್ಟರ್ 50 ಪಾಯಿಂಟ್ ಸಮಥಿಂಗ್, ಇದು 16% ಅಷ್ಟೇ ಕೊಡ್ತಾ ಇರೋದು. ಫೈನ್. 55 ಕೊಡ್ತಾ ಇದ್ರೆ, ಇದು 16% GDPಗೆ ನಮಗೆ ಕೊಡ್ತಾ ಇದೆ. ಬಟ್ GDP ನಾನು ಅಗೇನ್ ನಮ್ಮ ಕೃಷಿ ಮತ್ತು ಆಹಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಇಲ್ಲಿ ಮಿಲಿಯನ್ ಟನ್ಸ್ ಗಳ ಲೆಕ್ಕಗಟ್ಟಲೆ, ಲಕ್ಷ ಮಿಲಿಯನ್ ಟನ್ ಏನು 2024 ಉತ್ಪಾದನೆ ಆಗಿತ್ತು. ಇಂದಿನ ವರ್ಷಕ್ಕೆ ಹೋಲಿಸ್ಕೊಂಡ್ರೆ, ಹಿಂದಿನ ವರ್ಷಕ್ಕೆ 83, ಆಲ್ಮೋಸ್ಟ್ 89 90 ಲಕ್ಷ ಮಿಲಿಯನ್ ಟನ್ ಅಷ್ಟು ನಾವು ಏನ್ ಉತ್ಪಾದನೆ ಜಾಸ್ತಿ ಮಾಡ್ಕೊಂಡಿದೀವಲ್ಲ. ಓಕೆ, ಬಿಕಾಸ್ ಆಫ್ MSP ಕೊಡೋದ್ರಿಂದ ಆಗಿರ್ಬೋದು, ಜೊತೆಗೆ ನಾನ್ ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ಇಂದ. ಅಂದ್ರೆ ಈ ಒಂದು ಏನು ಜಮೀನ್ದಾರ್ ಹತ್ರ ಅಥವಾ ಲೇವಾದೇವಿಗರ ಹತ್ರ ಕ್ರೆಡಿಟ್ ಇದೆಯಲ್ಲ, ಅಲ್ಲಿ ಸಾಲ ತಗೊಳ್ಳೋದು ಕಮ್ಮಿ ಆಗಿದೆ. ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ಜಾಸ್ತಿ ತಗೊಂಡಿದ್ದಾರೆ. ಅಂದ್ರೆ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ, ರೀಜನಲ್ ರೂರಲ್ ಬ್ಯಾಂಕ್ ಅಲ್ಲಿ, ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ, ಸರ್ಕಾರದ ಒಂದು ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ಅಲ್ಲಿ ತಗೊಂಡಿದ್ದಾರೆ. ಅಂದ್ರೆ ಇನ್ನು 25% ಅಷ್ಟು ಲೇವಾದೇವಿಗರ ಹತ್ರ ತಗೋತಾ ಇದ್ದಾರೆ, 75% ಅಷ್ಟು ಹೊರಗಡೆಯಿಂದ ತಗೋತಾ ಇದ್ದಾರೆ. ಹಾಗಾಗಿ ಇದೆಲ್ಲ ಪ್ರಾಫಿಟ್ ಗಳನ್ನ ನೋಡಕ್ ಸಾಧ್ಯ ಆಗುತ್ತೆ. ಬಟ್ ಸ್ಟಿಲ್ 25% ತಗೋತಾರ, ಇದು ನಮ್ಗೆ ಒಂದ್ ರೀತಿ ಅಲಾರಾಮ್ ತರ. ಇದನ್ನು ನಾವು ಕಮ್ಮಿ ಮಾಡ್ಬೇಕಾಗುತ್ತೆ ಸರ್ಕಾರ. ಅರ್ಥ ಆಗಿದೆಯಲ್ಲ. ಸೊ ಹಾಗೆ ಮಾರ್ಜಿನಲ್ ಫಾರ್ಮರ್ಸ್ ಗಳ ಗ್ರೋತ್ ಕೂಡ ಜಾಸ್ತಿ ಆಗಿದೆ. ಸೊ ಈ ಒಂದೆಲ್ಲ ಕಾರಣಗಳಿಂದ ನಾವು ಎಸ್ಪೆಷಲಿ ಅಗ್ರಿಕಲ್ಚರ್ ಅಲ್ಲಿ ಮೀನುಗಾರಿಕೆ ನೋಡಬಹುದು, ತೋಟಗಾರಿಕೆ ನೋಡಬಹುದು, ಇವು ಹೆಚ್ಚಾಗಿ ಕೊಡ್ತಾ ಇದೆ. ಮೀನುಗಾರಿಕೆ ಬೆಳವಣಿಗೆ ನೋಡಿ 8.7% ಅಷ್ಟು ನಾವು ಬೆಳವಣಿಗೆ ನೋಡಬಹುದು. ಓಕೆ, 8.7% ಜಾನುವಾರುಗಳು. ಓಕೆ, ನಮ್ಮ ಒಂದು ಅನಿಮಲ್ ಹಸ್ಬೆಂಡ್ರಿ ಅಂತ ಏನ್ ಕರಿತೀವಿ, ಅದಕ್ಕೆ ಸಂಬಂಧ 8% ಅಷ್ಟು ನಾವು ಈ ಒಂದು ಅಗ್ರಿಕಲ್ಚರ್ಗೆ ಕೊಡುಗೆ ಕೊಡ್ತಾ ಇರೋದು ನೋಡ್ಬೋದು. ಓಕೆ, ರಾಷ್ಟ್ರೀಯ ಭದ್ರತಾ ಕಾಯ್ದೆ ಇದೆ ಅಲ್ವಾ, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಇದೆ. ಇದೆಲ್ಲ ಇರೋದ್ರಿಂದ ಏನಾಗುತ್ತೆ, ನಮ್ಗೆ ಒಂದು ಒಂದು ನ್ಯಾಯ ಬೆಲೆಯಲ್ಲಿ ನಮ್ಗೆ ಆಹಾರಗಳನ್ನ ಬೇರೆ ಬೇರೆ ಕಡೆಯಿಂದ ಕೊಡ್ತಾರೆ ಸರ್ಕಾರ. ಹಂಗಾಗಿ MSP ಮುಖಾಂತರ ಲಾಸ್ ಆಗ್ದಂಗೆ ಸರ್ಕಾರ ಬೇರೆ ಬೇರೆ ಒಂದು ರೈತರ ಹತ್ರ ತಗೊಳ್ತಕ್ಕಂಥದ್ದು ಅಲ್ವಾ. ಇದು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಇನ್ನೂ 5 ವರ್ಷವರೆಗೆ ಹೆಚ್ಚಿಗೆ ಮಾಡಿದ್ದಾರೆ ಅಲ್ವಾ, ಉಚಿತ ಒಂದು ಆಹಾರ ಧಾನ್ಯ ಕೊಡಬೇಕು ಅಂತ. ಜೊತೆಗೆ PM ಕಿಸಾನ್ ಇಂದ ಕೂಡ ಏನು 6,000 ರೂಪಾಯಿ ವರ್ಷಕ್ಕೆ ಕೊಡ್ತಾರೆ, 2,500 ರೂಪಾಯಿ 4 ತಿಂಗಳಿಗೆ. ಸೊ ಅದರಿಂದ ಕೂಡ ರೈತರಿಗೆ ಲಾಭ ಆಗ್ತಾರೆ. ಓಕೆ, ಇನ್ನು ಈ ಬಜೆಟ್ ಅಲ್ಲೆಲ್ಲ ಹೇಳ್ತಾ ಇದ್ದಾರೆ, ಇದು ಯಾವುದು PM ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ 5 ಲಕ್ಷಕ್ಕಿಂತ ಹೆಚ್ಚು ಅದನ್ನ ಇನ್ಕ್ರೀಸ್ ಮಾಡೋದು. ಸೊ ಬೇರೆ ಬೇರೆ ಸ್ಕೀಮ್ಗಳು ಅವೆಲ್ಲ ಕೂಡ ಬಜೆಟ್ ಅಲ್ಲಿ ಬರ್ತಾ ಇದೆ ಸ್ನೇಹಿತರೆ.
ಸರ್ ಮೈಕ್ರೋ ಇರಿಗೇಷನ್ ಜಾಸ್ತಿ ಆಗಿದೆ, ಪ್ರಧಾನ ಮಂತ್ರಿ ಕೃಷಿ ವಿಕಾಸ ಯೋಜನಾ, ಪರ್ ಡ್ರಾಪ್ ಪರ್ ಕ್ರಾಪ್, ನೋಡಿ ಇವೆಲ್ಲ ಇರೋದ್ರಿಂದ ಸಾಯಿಲ್ ಹೆಲ್ತ್ ಕಾರ್ಡ್, ಇವೆಲ್ಲ ನ್ಯಾಷನಲ್ ಬಾಂಬು ಮಿಷನ್, ಸೊ ಇವೆಲ್ಲ ಒಂದು ಅಗ್ರಿಕಲ್ಚರ್ ಪ್ರಮೋಟಿಂಗ್ ಸ್ಕೀಮ್ಸ್ ಗಳೇನಿದೆಯಲ್ಲ ಸರ್, ಇವೆಲ್ಲ ಹೆಲ್ಪ್ ಆಗಿದೆ ನಮ್ಮ ಕೃಷಿಗಳಲ್ಲಿ ನಾವು ಇಷ್ಟು ಬೆಳವಣಿಗೆ ಕಾಣಲು ಸಾಧ್ಯ ಆಗ್ತದೆ. ಇನ್ನು ನಾವು ಹವಾಮಾನ, ಕ್ಲೈಮೇಟ್ ಎನ್ವೈರನ್ಮೆಂಟ್ ಅಂತ ಮರೆಯಂಗೆ ಇಲ್ಲ. ಓಕೆ, ಈ ಕ್ಲೈಮೇಟ್ ಮತ್ತೆ ಎನ್ವೈರನ್ಮೆಂಟಲ್ ಅಡಾಪ್ಷನ್ ಮ್ಯಾಟರ್ ಏನಿದೆ ಸರ್ಕಾರದ್ದು, ನಾವು 2047 ಹೊತ್ತಿಗೆ ಸುಸ್ಥಿರ ಡೆವಲಪ್ಮೆಂಟ್ ಗಳಲ್ಲಿ ದೃಷ್ಟಿಯಿಂದ ನಾವು ನೋಡ್ಕೊಂಡು ಮಾಡ್ತಾ ಇರೋದಲ್ವಾ. ನಾವು ವಿಕಸಿತ ಭಾರತ, ವಿಕಸಿತ ಭಾರತ ಅಂತ ಏನ್ ಕರಿತೀವಿ, ಸುಸ್ಥಿರ ಡೆವಲಪ್ಮೆಂಟ್ ಮುಖಾಂತರ ನಾವು ಅದನ್ನ ಸಾಧನೆ ಮಾಡ್ಬೇಕು. ಹಂಗಾಗಿ ಏತರ ಅಂತ ಏನ್ ಕರಿತೀವಿ, ನಾನ್ ಫಾಸಿಲ್ ಫ್ಯೂಯಲ್ಸ್ 2,13,701 ಮೆಗಾವ್ಯಾಟ್ ವಿದ್ಯುತ್ ನಾವು ಮಾಡ್ತಾ ಇದೀವಿ. ಸೊ ಒಟ್ಟು 46.8% ಅಷ್ಟು ನಾವು ನಾನ್ ಫಾಸಿಲ್ ಫ್ಯೂಲ್ಸ್ ನ ಮಾಡ್ತಾ ಇದೀವಿ. ಹಾಗೆ ನಮ್ಮ ಇತ್ತೀಚಿನ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ರಿಪೋರ್ಟ್ ಈಗ 2024 ಬಿಡುಗಡೆ ಆಗಿತ್ತಲ್ಲ ಅಲ್ವಾ, ಅದ್ರಲ್ಲಿ ಕೂಡ ನಾವು ಫಾರೆಸ್ಟ್ ಕವರ್ ಜಾಸ್ತಿ ಮಾಡಿದ್ವಿ, ಕಾರ್ಬನ್ ಸಿಂಕ್ ಗಳನ್ನ ಜಾಸ್ತಿ ಮಾಡಿದ್ವಿ. ಓಕೆ, ಮತ್ತೆ ನಮ್ಮ ಭಾರತದ ನೇತೃತ್ವ ಲೈಫ್ ಫಾರ್ ಎನ್ವೈರನ್ಮೆಂಟ್ ಅಂತಕ್ಕಂತ ಒಂದು ಏನು ಸ್ಲೋಗನ್ ಇದೆ, ಅದ್ರ ಮುಖಾಂತರ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಇರ್ತಕ್ಕಂಥ ಪದಾರ್ಥಗಳನ್ನ ಬಳಸಬೇಕು, ಅದನ್ನ ನಾವು ಅಳವಡಿಸ್ಕೋಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಇದೆಲ್ಲ ಕೂಡ ಕ್ಲೈಮೇಟ್ಗೆ ವೆರಿ ಹೆಲ್ಪ್ಫುಲ್ ಆಗ್ತಾ ಇದೆ. ಓಕೆ, ಸೊ ಇನ್ನು ನಿಮ್ಗೆ ಗೊತ್ತಿದೆ ಕಾಪ್ ಅಲ್ಲೆಲ್ಲ ನಾವು ನ್ಯಾಷನಲ್ ಡಿಟರ್ಮೆಂಟ್ ಕಾಂಟ್ರಿಬ್ಯೂಷನ್ಸ್ ಗಳನ್ನ ಸಬ್ಮಿಟ್ ಮಾಡ್ತೀವಿ, NDCs ಅಂತ ಕರಿತೀವಿ, ನ್ಯಾಷನಲ್ ಡಿಟರ್ಮೆಂಟ್ ಕಾಂಟ್ರಿಬ್ಯೂಷನ್ಸ್. ಈ ಕಾಪ್ 30 ಡಿಸ್ಕಸ್ ಮಾಡಿದ್ವಿ, ಕಾಪ್ 29 ಇವೆಲ್ಲ ಡಿಸ್ಕಸ್ ಮಾಡಿದೀವಿ ನಾವು ಅಲ್ವಾ, ಈ ಕರೆಂಟ್ ಅಫೇರ್ಸ್ ಗಳು ಡಿಸ್ಕಸ್ ಮಾಡಿದೀವಿ. ಹಾಗೆ ಫಾರೆಸ್ಟ್ ಕವರ್ ಜಾಸ್ತಿ ಆಗಿರೋದು, ಸೊ ಇದ್ರಲ್ಲಿ ನೋಡ್ತಾ ಬಂದಿ ನೀವು, ಡೀಸೆಲ್ ಇಂದ 0.1% ಅಷ್ಟೇ ಆಗ್ತಾ ಇರೋದು. ಓಕೆ, ಯೂಸ್ ಆಗ್ತದೆ. ಕೋಲ್ ಇಂದ 46%. ಇನ್ ಮಿಕ್ಕಿದ್ದೆಲ್ಲ ಏನಿದೆಯಲ್ಲ ಅದು ಹೈಡ್ರೋ, ವಿಂಡು, ಸೋಲಾರು, ನ್ಯೂಕ್ಲಿಯರ್, ಅದರ್ ರಿನ್ಯೂವಬಲ್ ಎನರ್ಜಿ ರಿಸೋರ್ಸಸ್ ಇಂದ ನಾವು ಹೆಚ್ಚಾಗಿ ಉತ್ಪಾದನೆ ಮಾಡ್ತಾ ಇದ್ದೀವಿ. ಇನ್ನು ಲೈಫ್ ಫಾರ್ ಎನ್ವೈರನ್ಮೆಂಟ್, ಸೊ ನೋಡಿ ಇಲ್ಲಿ ಲೈಫ್ಸ್ ಅಂತಕ್ಕಂಥದ್ದು ಏನಿದೆಯಲ್ಲ, ನೀವು ಈಗ ಕಾರ್ಬನ್ ಎಮಿಷನ್ ಇಲ್ದಿರೋ ಪ್ರಾಡಕ್ಟ್ಸ್ ಗಳು, ಪ್ಲಾಸ್ಟಿಕ್ ರಹಿತ ಪ್ರಾಡಕ್ಟ್ಸ್ ಗಳು, ಈಗ ನೀವು ಇದರಲ್ಲಿ ಇನ್ನೊಂದು ಹೇಳುತ್ತೆ, ನೀವು ಊಟ ವೇಸ್ಟ್ ಮಾಡಬೇಡಿ ಅಂತ ಹೇಳುತ್ತೆ. ಊಟ ವೇಸ್ಟ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಸರ್, ಆ ಒಂದು ಪ್ರೊಡಕ್ಷನ್ ಏನಿರುತ್ತಲ್ಲ ಅದರಿಂದ ಆಗ್ತಕ್ಕಂತ ಎಮಿಷನ್ಸ್ ನ ಕಮ್ಮಿ ಮಾಡ್ಬೋದು. ಸೊ ಈ ತರ ಮಾಡಿದ್ರೆ ನೋಡಿ ಇಲ್ಲಿ ಹೇಳುತ್ತೆ, ಫಿನಿಶಿಂಗ್ ದ ಫುಡ್ ಆನ್ ಪ್ಲೇಟ್ ಕ್ಯಾನ್ ಅವಾಯ್ಡ್ 90 kgs ಆಫ್ ಆನ್ಯುಯಲ್ ಫುಡ್ ವೇಸ್ಟ್ ಪರ್ ಪರ್ಸನ್. ಒಬ್ಬ ಪರ್ಸನ್ 90 kg ಅಷ್ಟು ಅವಾಯ್ಡ್ ಮಾಡಬಹುದು. ಇದರಿಂದ 13% ಆಫ್ ಗ್ಲೋಬಲ್ ಪಾಪ್ಯುಲೇಷನ್ ಅಲ್ಲಿ ಎಮಿಷನ್, ಕಾರ್ಬನ್ ಎಮಿಷನ್ ಇದೆಯಲ್ಲ 20% ಅಷ್ಟು ಕಮ್ಮಿ ಮಾಡಬಹುದು. ಮತ್ತೆ ಕಾರ್ಪೂಲ್ ಮಾಡ್ಕೊಳ್ಳಿ, ಸುಮ್ನೆ ನೀವು ಇದ್ ಮಾಡಬೇಡಿ, ರೀಸೈಕ್ಲಿಂಗ್ ಮಾಡಿ. ಓಕೆ, ಇವನ್ನೆಲ್ಲ ಕೂಡ ಇದು ಲೈಫ್ ಎನ್ವೈರನ್ಮೆಂಟ್ ಅಡಿಯಲ್ಲಿ ಬರ್ತಿದ್ದನ್ನ ಹೇಳ್ತಾ ಹೋಗ್ತಾರೆ. ಇನ್ನು ನೆಕ್ಸ್ಟ್ ಬರ್ತೀನಿ, ಸೋಷಿಯಲ್ ಸೆಕ್ಟರ್, ಸಾಮಾಜಿಕ ವಲಯ ಅಂದ್ರೆ ಹೆಲ್ತ್ ಅಂಡ್ ಎಜುಕೇಶನ್ಸ್, ಮತ್ತೆ ಏನು ಬೇರೆ ಬೇರೆ ನಮ್ಗೆ ಸಾಮಾಜಿಕವಾಗಿ ಏನೇನ್ ಬೇಕು ಅದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು. ಇದು ಕೂಡ 15% ವಾರ್ಷಿಕವಾಗಿ ಬೆಳವಣಿಗೆ ಆಗ್ತಾ ಇದೆ. ಇಲ್ಲಿ ಸರ್ಕಾರ ಜಾಸ್ತಿ ಸ್ಪೆಂಡ್ ಮಾಡ್ತಾ ಇದೆ ಆರೋಗ್ಯಕ್ಕೋಸ್ಕರ, 48% ಅಷ್ಟು ಹೆಚ್ಚಾಗಿದೆ 29ರಿಂದ. ಹಿಂಗಾಗಿ ನಾವು ದುಡ್ಡು ಉಳಿತಾಯ ಏನಾಗ್ತದೆ ಅದು ಕೂಡ ಖರ್ಚಾಗೋದು, ಜನರ ಪಾಕೆಟ್ ಇಂದ ಖರ್ಚಾಗೋದು, ಎಸ್ಪೆಷಲಿ ಈ ಒಂದು ಇದಕ್ಕೆ ಅದು ಕೂಡ ಕಮ್ಮಿ ಆಗ್ತಾ ಇದೆ. ಓಕೆ, ಸೊ ಇದನ್ನ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇದನ್ನ ಜಾಸ್ತಿ ನಾನು ಡಿಸ್ಕಸ್ ಮಾಡಕ್ ಹೋಗಲ್ಲ. ಆಯುಷ್ಮಾನ್ ಭಾರತ್ ತಂದಿರೋದ್ರಿಂದ ಆಗಿರ್ಬೋದು ಅಲ್ವಾ, ಬೇರೆ ಬೇರೆ ಸ್ಕೀಮ್ಸ್ ಗಳು ತಂದಿರೋದು, ಆಯುಷ್ಮಾನ್ ಭಾರತ್ ಇವ್ರಿಗೆ ವಯಸ್ಸಾದವ್ರಿಗೆ ತಂದಿರ್ತಕ್ಕಂಥದ್ದಾಗಿರ್ಬೋದು, ಇದರಿಂದ ದುಡ್ಡುಗಳು ಉಳಿತಾಯ ಆಗ್ತಾರೆ ಜನರಲ್ಲಿ. ಮತ್ತೆ ಪಂಚಾಯತ್ ಲೆವೆಲ್ ಅಲ್ಲಿ ನಾವು SDG ಗೋಲ್ ನ ಉದ್ದೇಶ ಇಟ್ಕೊಂಡು ಬಜೆಟ್ ಗಳನ್ನ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಈಗ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಆಗಿರ್ಬೋದು, ಜಲ್ ಜೀವನ್ ಮಿಷನ್ ಆಗಿರ್ಬೋದು, ಸಂಸದ್ ಆದರ್ಶ್ ಗ್ರಾಮ ಯೋಜನಾ ಆಗಿರ್ಬೋದು, ಇದರಿಂದ ಗ್ರಾಮ ಪಂಚಾಯತಿ ಏನಾಗಿದೆ 3,361 ಗ್ರಾಮ ಪಂಚಾಯತಿ ಅಡಾಪ್ಟ್ ಮಾಡ್ಕೊಂಡಿದೆ. ಜಲ್ ಜೀವನ್ ಮಿಷನ್ 12.2 crore ಹೌಸ್ ಹೋಲ್ಡ್ ಟ್ಯಾಪ್ ವಾಟರ್ ಮುಖಾಂತರ ತಗೋತಾ ಇದ್ದಾರೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಇದರಿಂದ 2.69 crore ಹೌಸ್ ಗಳು ಕಂಪ್ಲೀಷನ್ಸ್ ಆಗಿದೆ. ಮತ್ತೆ ಗ್ರಾಮ ಸಡಕ್ ಯೋಜನಾದಿಂದ 7,70,983 ಕಿಲೋಮೀಟರ್ ರೋಡ್ ಕಂಪ್ಲೀಟ್ ಆಗಿದೆ. ಓಕೆ, ಸ್ವಚ್ಛ ಭಾರತ ಮಿಷನ್ ನೋಡಿ, ಇವೆಲ್ಲ ಇದೆಯಲ್ಲ, ಇವೆಲ್ಲ ಏನಿದೆ ಸಮಾಜಕ್ಕೋಸ್ಕರ, ಅದಕ್ಕೆ ಸಾಮಾಜಿಕ ವಲಯ ಅಂತ ಹೇಳ್ತಾ ಇರೋದು. ಎಕ್ಸ್ಟ್ಯಾಂಡಿಂಗ್ ರೀಚ್ ಅಂಡ್ ಡ್ರೈವಿಂಗ್ ಎಂಪವರ್ಮೆಂಟ್ ಅಂತ. ಇದೆಲ್ಲ ಜಾಸ್ತಿ ಆಗೋದ್ರ ಜೊತೆಗೆ ನಿಮ್ಗೆ ಏನಾಗುತ್ತೆ ಸರ್, ಎಂಪ್ಲಾಯ್ಮೆಂಟ್ ಕೂಡ ಜನರೇಷನ್ ಆಗುತ್ತೆ ಅಲ್ವಾ. ಬಟ್ ಇಲ್ಲಿ ಒಂದಷ್ಟು ನಾವು ನೋಟಬಲ್ ಪಾಯಿಂಟ್ಸ್ ಗಳಿದೆ. ಏನಪ್ಪಾ ನೋಟಬಲ್ ನೋಡಿ, ಗರ್ಲ್ಸ್ ಟಾಯ್ಲೆಟ್ 90, ಎಬೋ 95, ಬಾಯ್ಸ್ ಟಾಯ್ಲೆಟ್, ಹ್ಯಾಂಡ್ ವಾಶ್ 94, ಲೈಬ್ರರಿ 89%, ಎಲೆಕ್ಟ್ರಿಸಿಟಿ, ಇವೆಲ್ಲ ಕೂಡ ಸ್ಕೂಲ್ಗಳಲ್ಲಿ ಬೇಸಿಕ್ ಅಮ್ಯುನಿಟೀಸ್ ಗಳನ್ನ ಮಾಡಿಕೊಟ್ರು ಕೂಡ ಕಂಪ್ಯೂಟರ್ ನ ಹಿಂದೆ ಉಳಿದು. ಇಂಟರ್ನೆಟ್ ಅಲ್ಲಿ ಆಲ್ಮೋಸ್ಟ್ 0.5%, ಕಂಪ್ಯೂಟರ್ ಬರೀ 57% ಇದೆ, ಇಂಟರ್ನೆಟ್ ಬರೀ 53% ಮಾತ್ರ ಶಾಲೆಗಳಲ್ಲಿ ನೋಡಬಹುದು. ಆಲ್ಮೋಸ್ಟ್ 0.5% ಇನ್ನು ನಾವು ನೋಡಕ್ಕಾಗಲ್ಲ. ಸೊ ಇದೊಂದು ನಾವು ಬಿಲ್ಡ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಎಂಪ್ಲಾಯ್ಮೆಂಟ್ ನೋಡಿ, ಇವೆಲ್ಲ ಮಾಡ್ತಾ ಇದ್ದಾಗ ಎಂಪ್ಲಾಯ್ಮೆಂಟ್ ಜನರೇಟ್ ಆಗೇ ಆಗುತ್ತೆ. ಬಟ್ ಎಂಪ್ಲಾಯ್ಮೆಂಟ್ ಜನರೇಟ್ ಆಗೋದಾಗಲ್ಲ, ಸ್ಕಿಲ್ ಡೆವಲಪ್ಮೆಂಟ್ ಆಗ್ಬೇಕಿಲ್ಲಿ. ಜೊತೆಗೆ ಇನ್ಕ್ಲೂಷನ್ ಆಫ್ ಎಂಪ್ಲಾಯ್ಮೆಂಟ್ ಬೇಕಿಲ್ಲಿ, ಅಂದ್ರೆ ಮಹಿಳೆಯರ ಇನ್ಕ್ಲೂಷನ್ಸ್ ಬೇಕು, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗ್ತಾರೆ. ಇಲ್ಲಿ ನೋಡಿ, ನಮ್ಮದು ಭಾರತದಲ್ಲಿ ಯುವ ಜನ ಇರ್ತಕ್ಕಂಥದ್ದು
ನಮ್ಮ ನಿರುದ್ಯೋಗ ನೋಡ್ತಾ ಹೋದ್ರೆ ನಿರುದ್ಯೋಗ ಶೇಕಡ ಇಳಿಕೆ ಆಗಿದೆ. 6% ಇದೆ 2023-24ರಲ್ಲಿ, ಈಗ 3.2% ಒಂದಿಗೆ ನಾವು ಇಳಿಕೆ ಆಗಿದ್ದೀವಿ ಅಂತ ಹೇಳ್ತಾರೆ. ಅಂದ್ರೆ ನಿರುದ್ಯೋಗ ಪ್ರಮಾಣ ಕಮ್ಮಿ ಆಗಿದೆ. 10-24 ವರ್ಷ ಜನಸಂಖ್ಯೆ ಸುಮಾರು 26% ಭಾರತ ಇದೆ. ಇದೊಂದು ನಮ್ಗೆ ಅತ್ಯಂತ ಕಿರಿಯ ರಾಷ್ಟ್ರ. ಇದೊಂದು ನಮ್ಗೆ ಅವಕಾಶವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಾವು ಮಹಿಳಾ ಉದ್ಯಮಶೀಲತೆಯನ್ನ ಹೆಚ್ಚಿಸಬೇಕು, ಸರ್ಕಾರದ ಸಾಲದ ಸುಲಭ ಪ್ರವೇಶವನ್ನ ಹೆಚ್ಚಿಸಬೇಕು, ಮಾರ್ಕೆಟಿಂಗ್ ಬೆಂಬಲ ಕೊಡಬೇಕು, ಕೌಶಲ್ಯ ಅಭಿವೃದ್ಧಿ ಮಾಡಬೇಕು, ಮಹಿಳಾ ಸ್ಟಾರ್ಟ್ಅಪ್ ಗೆ ಉತ್ತೇಜನ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಸೊ ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಅವರು ವಿಕಸಿತ ಭಾರತ ದೃಷ್ಟಿಕೋನದಲ್ಲಿ ಉದ್ಯೋಗ ಸೃಷ್ಟಿನೂ ಕೂಡ ಡಿಜಿಟಲ್ ಆರ್ಥಿಕತೆನೂ ಮಾಡಬೇಕು, ಉದ್ಯೋಗ ಸೃಷ್ಟಿನೂ ಮಾಡಬೇಕು, ಸಸ್ಟೈನಬಲ್ ಡೆವಲಪ್ಮೆಂಟ್ ಮುಖಾಂತರ ನಾವು ಡೆವಲಪ್ ಆಗ್ಬೇಕು ಅನ್ನೋದು ಈ ವಿಕಸಿತ ಭಾರತದ ಪ್ರಮುಖ ದೃಷ್ಟಿಕೋನ. ಬಟ್ ಇಲ್ಲಿ ಇನ್ನೊಂದು ಏನಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೆ, ಡಿಜಿಟಲೀಕರಣ ಬಂದಿದೆ. ಇದರಿಂದ ಕೂಡ ಒಂದಷ್ಟು ಉದ್ಯೋಗಗಳು ಲಾಸ್ ಆಗುವಂತ ಚಾನ್ಸಸ್ ಇದೆ. ಹಂಗಾಗಿ ಬೇರೆ ಬೇರೆ ರೀತಿಯಾದ ಇದನ್ನ ಸರ್ಕಾರ ಕೈಗೊಳ್ಬೇಕಾಗತ್ತೆ. ಸರ್ಕಾರ ಹೇಳುತ್ತೆ PM ಇಂಟರ್ನ್ಶಿಪ್ ಉದ್ಯೋಗ ಸೃಷ್ಟಿಗೆ ಒಂದು ಏನೋ ಎಕ್ಸಾಂಪಲ್ ಇರ್ತಕ್ಕಂಥ ಯೋಜನೆ. PM ಇಂಟರ್ನ್ಶಿಪ್ ಯೋಜನೆ ಗೊತ್ತಲ್ಲ, ಒಂದು ಎಷ್ಟು ಜನಕ್ಕೆ, ಕೋಟಿ ಜನಕ್ಕೆ ಕೊಡಬೇಕು ಅಂತ ಅವ್ರು ಮಾಡ್ಕೊಂಡಿರ್ತಕ್ಕಂಥದ್ದಾಗಿರ್ಬೋದು. ಓಕೆ, ಇಲ್ಲಿ ಫೀಮೇಲ್ ಲೇಬರ್ಸ್ಗಳು ನೋಡಿ, ಫೀಮೇಲ್ ಲೇಬರ್ಸ್ಗಳು 2017-18 23-24 ನೀವು ನೋಡ್ತಾ ಬರ್ಬೋದು, ಎಷ್ಟು ಕಡೆ ಫೀಮೇಲ್ ಲೇಬರ್ಸ್ಗಳು ನೀವು ನೋಡಿ, ಇಲ್ಲಿ ಲೈಟ್ ಎಲ್ಲೋ ತನಕ ಬರುತ್ತೆ, ಇದು ಗ್ರೀನ್ ಆಗಿ ಕನ್ವರ್ಟ್ ಆಗ್ಬೇಕು. ಸೊ ಅವಾಗ ಜಾಸ್ತಿ ಫೀಮೇಲ್ ಲೇಬರ್ಸ್ ಪಾರ್ಟಿಸಿಪೇಷನ್ ಇದೆ ಅಂತ. ಸೊ ಈಗ ಏನಿದೆ ಫೀಮೇಲ್ ಲೇಬರ್ಸ್ ಪಾರ್ಟಿಸಿಪೇಷನ್ ಕೂಡ ಜಾಸ್ತಿ ಆಗ್ತಾ ಇದೆ, ಇದರಿಂದ ಇನ್ಕಮ್ ಜಾಸ್ತಿ ಆಗುತ್ತೆ. ಓಕೆ, ಸೊ ಸ್ಕಿಲ್ ಡೆವಲಪ್ಮೆಂಟ್ ಸಂಕಲ್ಪ ಯೋಜನೆ ಇದೆ, PM ಕುಶಲ್ ವಿಕಾಸ್ ಯೋಜನಾ ಇದೆ, ಮತ್ತೆ ಕ್ರೆಡಿಟ್, ಆಕ್ಸೆಸ್ ಟು ಕ್ರೆಡಿಟ್, ನಾವು PM ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಆಗಿರ್ಬೋದು, ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಸ್ಕೀಮ್ ಆಗಿರ್ಬೋದು, ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಆಗಿರ್ಬೋದು. ಓಕೆ, ಸೊ ಇವೆಲ್ಲ ಕೂಡ ಕೊಡ್ತಾರೆ ಸರ್ಕಾರ. ಇನ್ನು ಈ ಡಿಜಿಟಲ್ಗೆ ಸಂಬಂಧಪಟ್ಟಂತೆ ಡಿಜಿಟಲ್ ಎಕಾನಮಿ ನೋಡಿ, ಈ ಡಿಜಿಟಲ್ ಎಕಾನಮಿಗೆ ಜಾಬ್ ಕ್ರಿಯೇಷನ್ಸ್ಗೆ ಸ್ಕಿಲ್ ಡೆವಲಪ್ಮೆಂಟ್ ಆಗ್ಲೇಬೇಕು ಅಲ್ವಾ. ಇದೊಂದೇ ಅಲ್ಲ, ನಮ್ಮ ಗಿಗ್ ವರ್ಕರ್ ಕೂಡ 2.3 ಪ್ಲಾಟ್ಫಾರ್ಮ್ ಅಂಡ್ ಗಿಗ್ ವರ್ಕರ್ ಅಂತ ಏನ್ ಕರಿತೀವಿ, ಅವ್ರದ್ದು ಕೂಡ 19-24 2.35 crore ಜನ ಬೆಳಿತಾರಂತೆ. ಸೊ ಹಂಗಾಗಿ ಈ ಒಂದು ಡಿಜಿಟಲ್ ಎಕಾನಮಿಗೆ ಸಂಬಂಧಪಟ್ಟಂತೆ ಮತ್ತೆ ಬಿಲ್ಡಿಂಗ್ ಗ್ರೀನ್ ವರ್ಕ್ ಫೋರ್ಸ್ಗೆ ಸಂಬಂಧಪಟ್ಟಂತೆ ಏನಿದೆ, ಸರ್ಕಾರ ಒಂದಷ್ಟು ಸ್ಕೀಮ್ಸ್ ಗಳನ್ನು ತರುತ್ತೆ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಲೇಬರ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ದ ಕ್ರೈಸಿಸ್ ಆರ್ ಕ್ಯಾಟಲಿಸ್ಟ್ ಅಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಯುಗದ ಏನಿದೆ, ಇದು ಬಿಕ್ಕಟ್ಟ ಅಥವಾ ವೇಗವರ್ಧಕನ ಇದು ಅಂತ ಕೇಳ್ತಾ ಇದೆ. ಅವರೇ ಒಂದು ಕ್ವಶನ್ ಮಾರ್ಕ್ ಹಾಕೊಂಡ್ಬಿಟ್ಟಿದ್ದಾರೆ ಎಕನಾಮಿಕ್ ಸರ್ವೆಲಿ. ಯಾಕಂದ್ರೆ ಬಿಕ್ಕಟ್ಟು ಇದೆ, ವೇಗವರ್ಧಕನೂ ಇದೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲ ಅಂತಂದ್ರೆ ನಾವು ಈಗ ನೋಡಿ, ಡೀಪ್ ಸೀಕ್ ಇದೆ, ಈಗ ಏನ್ ಚೀನಾದ ಡೀಪ್ ಸೀಕ್ ಏನಾಯ್ತು, ಚಾಟ್ GPT ಇವೆಲ್ಲ ನೀವು ನ್ಯೂಸ್ ಅಲ್ಲಿ ನೋಡಿದಿರಾ. ಸೊ ಇದು ಬಂದಾಗ ಅಮೆರಿಕದ ಒಂದಷ್ಟು ಮಾರ್ಕೆಟ್ ಡೌನ್ ಆಯ್ತು, ಶೇರ್ ಮಾರ್ಕೆಟ್ಸ್ ಗಳು. ಯಾಕಂದ್ರೆ ಡೀಪ್ ಸೀಕ್ ಕಮ್ಮಿ ದುಡ್ಡಲ್ಲಿ ಚಾಟ್ GPT ಏನು ನೋಡ್ತಿದೆ ಅಂತದ್ ಕೊಡ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಭಾರತ ಏನ್ ಮಾಡ್ತಾ ಇದೆ, ಇವೆಲ್ಲ ಬಜೆಟ್ ಅಲ್ಲಿ ಅವ್ರು ಅನೌನ್ಸ್ ಮಾಡ್ತಾರೆ. ಬಟ್ ಇದಕ್ ಸಂಬಂಧಪಟ್ಟಂತೆ ಒಂದಷ್ಟು ಹೇಳ್ತಾ ಹೋಗ್ತಾರೆ, ನಾವು ಇದನ್ನ ಚಾಲೆಂಜ್ ಆಗಿ ತಗೋತೀವಿ ಅಂತ ಈ ಎಕನಾಮಿಕ್ಸ್ ಮೇಲೆ ಹೇಳ್ತಾರೆ. ಯಾಕಂದ್ರೆ ಭಾರತ ಲೇಬರ್ ರಿಚ್ ಇರ್ತಕ್ಕಂಥ ಕಂಪನಿ, ಇಂಡಿಯಾ ಅಂದ್ರೆ ಕಂಟ್ರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟು ಲೇಬರ್ ಲಾಸ್ ಕೂಡ ಆಗುತ್ತೆ. ಹಾಗಾಗಿ ಸ್ಕಿಲ್ ಡೆವಲಪ್ಮೆಂಟ್ ಆಗ್ಬೇಕು. ಅದಕ್ಕೆ ತಕ್ಕಂತೆ ನಾವು ಬೇರೆ ಬೇರೆ ರೀತಿಯಾದ ಒಂದಷ್ಟು ಟೆಕ್ನಾಲಜಿಗಳನ್ನ ಮಾಡಬೇಕು, ಜಾಬ್ ಕ್ರಿಯೇಷನ್ಸ್ ಮಾಡಬೇಕು, ಲೇಬರ್ ಆಗ್ಯುಮೆಂಟೆಡ್ ಒಂದಷ್ಟು ಮಾಡ್ಬೇಕಾಗುತ್ತೆ. ಇನ್ಸ್ಟೆಡ್ ಆಫ್ ಲೇಬರ್ ರಿಪ್ಲೇಸಿಂಗ್ ಗಿಂತ ಲೇಬರ್ ಆಗ್ಯುಮೆಂಟೆಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ಬೇಕಾಗತ್ತೆ. ಅಂದ್ರೆ ಕೆಲಸ ಅಂದ್ರೆ ಕಾರ್ಮಿಕರು ಇಲ್ದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ, ಕಾರ್ಮಿಕರ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಇದು ಪ್ರಮುಖವಾಗಿ ಇರ್ತಕ್ಕಂಥದ್ದು. ಸೊ ಇದನ್ನ ಮಾಡ್ಕೊಂಡು ನಾವು ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಪ್ರಾಕ್ಟಿಕಲಿಟಿ ಬಗ್ಗೆ ನಾವು ಸ್ಟಡಿ ಮಾಡಬೇಕು, ಏನೇನ್ ಪ್ರಾಕ್ಟಿಕಲಿಟಿಲಿ ಮಾಡಬಹುದು, ರಿಯಬಿಲಿಟಿ ಏನಿದೆ, ಓಕೆ, ಎಲ್ಲೆಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡ್ಬೋದು, ಎಲ್ಲಿ ನಾವು ಲೇಬರ್ ಗಳನ್ನ ಬಳಸ್ಕೋಬಹುದು, ಅವ್ರ ಸ್ಕಿಲ್ ಡೆವಲಪ್ಮೆಂಟ್ ಹೆಂಗ್ ಮಾಡ್ಬೋದು, ಇದಕ್ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನ್ ಮಾಡ್ಬೋದು, ಡೇಟಾ ಸೆಂಟರ್ ಆಗಿರ್ಬೋದು, ಡೇಟಾ ಪೈಪ್ಲೈನ್ಸ್ ಗಳಾಗಿರ್ಬೋದು, ಕಂಪ್ಯೂಟೇಷನಲ್ ರಿಸೋರ್ಸ್ ಗಳಾಗಿರ್ಬೋದು. ಓಕೆ, ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಸ್ನೇಹಿತರೆ. ನೋಡಿ, ಇವೆಲ್ಲ ಇದಿಷ್ಟು ಪ್ರಮುಖವಾಗಿ ಈ ಒಂದು ಎಕನಾಮಿಕ್ ಸರ್ವೆಗೆ 2024-20 ಏನಾಗಿತ್ತು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಮತ್ತೆ ಏನ್ ಮಾಡಬಹುದು ನಾವು ಮುಂದೆ ಅನ್ನೋದು ಬಜೆಟ್ ಅಲ್ಲಿ ಮಾಡ್ತೀವಿ ಅನ್ನೋದು ಇದ್ರ ಬಗ್ಗೆ ಒಂದಷ್ಟು ಔಟ್ಲೈನ್ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ಇದ್ರಲ್ಲಿ ಕ್ವಶನ್ಸ್ ಗಳು ಬರ್ತವೆ, ಅಂಕಿ ಅಂಶಗಳ ಬಗ್ಗೆ ಕೇಳ್ತಾರೆ, ಅಥವಾ ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ಅಂತ ಕೇಳ್ತಾರೆ, ಒಂದಷ್ಟು ಇದನ್ನು ಕೇಳ್ತಾರೆ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಬಜೆಟ್ ಬರುತ್ತೆ, ಬಜೆಟ್ ಕೂಡ ನಾವು ಅದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ಸಮರಿ ಮಾಡೋಣ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ, ಯಾಕಂದ್ರೆ ಇದರ PDF ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಪುನಃ ಬರ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.